ಕರ್ನಾಟಕ ರಾಜ್ಯದ ವಾಯುವ್ಯ ಭಾಗದಲ್ಲಿರುವ ಬೆಳಗಾವಿ ಉತ್ತರ ಕರ್ನಾಟಕದ ಸುಂದರ ಸುಸಂಸ್ಕೃತವಾದ ಶೈಕ್ಷಣಿಕ ನಗರ. ಮರಾಠರು, ಮೊಘಲರು, ವಿಜಾಪುರ ಆದಿಲ್ಶಾಹಿಗಳು, ದೇವಗಿರಿ ಯಾದವರು, ರಟ್ಟರು ಮೊದಲಾದ ರಾಜವಂಶಸ್ಥರ ಆಳ್ವಿಕೆಯನ್ನು ಕಂಡ ಬೆಳಗಾವಿ ಕಾಲ ಕಾಲಕ್ಕೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆಯಿಂದ ಗಮನ ಸೆಳೆದ ಜಿಲ್ಲೆ. 1958 ಈ ಜಿಲ್ಲೆಗೊಂದು ಅಪೂರ್ವ ಐತಿಹಾಸಿಕ ಕ್ಷಣ. ಸುಮಾರು 62 ವರ್ಷಗಳ ಹಿಂದೆ ಈ ನಗರದಲ್ಲಿ ಇಂದಿನ ಪ್ರತಿಷ್ಠಿತ ಸರ್ಕಾರಿ ಪಾಲಿಟೆಕ್ನಿಕ್ ಆರಂಭವಾಯಿತು. ಇದೀಗ ಬೃಹತ್ತಾಗಿ ಬೆಳೆದಿರುವ ಈ ಸಂಸ್ಥೆ ಆಟೋಮೊಬೈಲ್, ಸಿವಿಲ್, ಕಮರ್ಷಿಯಲ್ ಪ್ರಾಕ್ಟೀಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಇಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಶಾಖೆಗಳೊಂದಿಗೆ ಸುಮಾರು 1200 ವಿದ್ಯಾರ್ಥಿಗಳು ಹಾಗೂ 70 ಸಿಬ್ಬಂದಿಗಳನ್ನು ಒಳಗೊಂಡು ನಗರದ ಕಾಕ್ತಿವೇಸ್, ಕ್ಲಬ್ ರೋಡ್ ಹಾಗೂ ಶಿವಬಸವ ನಗರದಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿದೆ. ಹತ್ತೊಂಬತ್ತು 1984ರಲ್ಲಿ ಈ ಸಂಸ್ಥೆಗೆ ಸೇರ್ಪಡೆಯಾಗಿದ್ದೇ ಆಟೋಮೊಬೈಲ್ ವಿಭಾಗ. ಆರಂಭಕ್ಕೆ ಸಂಸ್ಥೆಯ ವಸತಿ ನಿಲಯದಲ್ಲಿ ತನ್ನ ಕಾರ್ಯ ಆರಂಭಿಸಿದ ಈ ಶಾಖೆ 1991ರಲ್ಲಿ ನಗರದ ಕ್ಲಬ್ ರೋಡ್ದ ಸುಂದರ ಶಾಂತ ಪ್ರಾಕೃತಿಕ ಮಡಿಲಿನ ತಾಣದಲ್ಲಿಯ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿತು. ಶ್ರೀ ಡಿ.ಎನ್. ದೇವಣಗಾವಿ ಮೊದಲ ವಿಭಾಗಾಧಿಕಾರಿಯಾಗಿ ಶಾಖೆಯ ಅಭಿವೃದ್ಧಿಗೆ ನಾಂದಿ ಹಾಡಿದರು. ನಂತರ ಶ್ರೀ ಎಚ್. ಭಾಷಾಸಾಹೇಬ್, ಶ್ರೀ ಟಿ. ಪ್ರಭಾಕರ್, ಶ್ರೀ ಎಸ್. ಜಿ. ಶಿವಕಾಳಿಮಠ್ ವಿಭಾಗಾಧಿಕಾರಿಗಳ ಹುದ್ದೆ ನಿರ್ವಹಿಸಿದರು. ಶ್ರೀ ಎ. ಎಂ. ವಸ್ತ್ರದ್ 1991ರಿಂದ ವಿಭಾಗಾಧಿಕಾರಿಗಳಾಗಿ ನಿರಂತರ ಶ್ರಮವಹಿಸಿ ವಿಭಾಗವನ್ನು ಮತ್ತಷ್ಟು ಉಜ್ವಲಗೊಳಿಸುತ್ತಿದ್ದಾರೆ. ವಿಭಾಗಕ್ಕೆ ಒಬ್ಬರು ವಿಭಾಗಾಧಿಕಾರಿ, 3 ಉಪನ್ಯಾಸಕರು, ಒಬ್ಬೊಬ್ಬರಂತೆ ಕಾರ್ಯಾಗಾರದ ಮುಖ್ಯಸ್ಥರು, ಬೋಧಕರು ಹಾಗೂ ಸಹಬೋಧಕರು ಮತ್ತು 4 ಯಾಂತ್ರಿಕರುಗಳಲ್ಲದೆ 3 ಸಹಾಯಕರುಗಳನ್ನೊಳಗೊಂಡಂತೆ ಒಟ್ಟು 14 ಹುದ್ದೆಗಳು ಮಂಜೂರಾಗಿವೆ. ವರ್ಷವೊಂದರಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ವರ್ಷಗಳಲ್ಲಿ ಒಟ್ಟಾರೆ ಸುಮಾರು 135 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಾರೆ. ವಿಭಾಗ ಸುಸಜ್ಜಿತವಾದ ರೂಪದಲ್ಲಿ ತನ್ನದೇ ಆದ ಕಂಪ್ಯೂಟರ್ ಲ್ಯಾಬ್, ಎಂಜಿನ್ ಟೆಸ್ಟಿಂಗ್ ಲ್ಯಾಬ್, ಆಟೋ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಲ್ಯಾಬ್, ಆಟೋ ಎಲೆಕ್ಟ್ರಿಕಲ್ ಲ್ಯಾಬ್, ಇಂಜಿನ್ ರೀಕಂಡೀಷನಿಂಗ್ ಲ್ಯಾಬ್, ಮೆಕ್ಯಾನಿಕಲ್ ಟೆಸ್ಟಿಂಗ್ ಲ್ಯಾಬ್, ಸೈನ್ಸ್ ಲ್ಯಾಬ್, ಬೇಸಿಕ್ ವರ್ಕ್ಶಾಪ್ ಮತ್ತು ಮಷೀನ್ ವರ್ಕ್ಶಾಪ್ಗಳನ್ನು ಹೊಂದಿದೆ. ವಿಭಾಗ
ಪ್ರಾಯೋಗಿಕ ತರಗತಿಗಳಿಗೆ ಬೇಕಾದ ವೈಜ್ಞಾನಿಕ ಸಲಕರಣೆಗಳ ಆಗರವಾಗಿದೆ. ತನ್ನದೇ ಆದ ಸಮೃದ್ಧ ಗ್ರಂಥಾಲಯ ಹೊಂದಿದೆ. ವಿದ್ಯಾರ್ಥಿಗಳ ವೈಜ್ಞಾನಿಕ ಚಟುವಟಿಕೆಗಳಿಗೆ ಕೇಂದ್ರ ಬಿಂದುವಾಗಿದೆ. ಸ್ವತಂತ್ರವಾದ ವ್ಯವಸ್ಥಿತ 2 ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನು ಪಡೆದಿದೆ. ಇ ಲರ್ನಿಂಗ್ಗೆ ಬೇಕಾಗುವ ಉತ್ಕೃಷ್ಟ ಮಾದರಿಯ ಕೇಂದ್ರವಾಗಿದೆ. ಇಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಉತ್ತಮ ಉನ್ನತ ಉದ್ಯೋಗ ಪಡೆದು ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ಇಂಥದೊಂದು ವಿಭಾಗದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗುತ್ತಿರುವ ಶ್ರೀ ಅನಿಲ್ ಕಾಳೆ ಅವರಿಗೆ ಇದೊಂದು ಕಿರುನಮನ. ನಾನು ಹುಟ್ಟಿದ್ದು ಆ್ಯಕ್ಚುಲಿ ಕೌಜಲ್ಗಿ, ಗೋಕಾಕ್ ತಾಲೂಕು, ಬೆಳಗಾಂ ಡಿಸ್ಟಿಕ್ಕು. ಇಲ್ಲಿ ನಮ್ಮದು ಎಜುಕೇಷನ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ತಾಯಿಯವರ ಹೆಸರು ಲಕ್ಷ್ಮೀಬಾಯಿ, ನಮ್ಮ ತಂದೆಯವರ ಹೆಸರು ಸುಂದರ್ ನಾಯ್ಕ್ ಕಾಳೆ ಅಂತ ಹೇಳ್ಬಿಟ್ಟು. ನಮ್ಮ ಎಜುಕೇಷನ್ ಬಾಲ್ಯದ ಬಗ್ಗೆ ಹೇಳಬೇಕು ಅಂದರೆ ನಾನು ಕನ್ನಡ ಗಂಡು ಮಕ್ಕಳ ಶಾಲೆ ಕೌಜಲ್ಗಿಯಲ್ಲಿ ನಾನು 1ರಿಂದ 7ನೇ ಕ್ಲಾಸ್ ತರಗತಿ ಓದಿದ್ದು. ನಂತರ ಹೈಸ್ಕೂಲಲ್ಲಿ ಅಲ್ಲಿ ಕೌಜಲ್ಗಿಯಲ್ಲಿ ಅಂಬರೀಷ್ ವರ್ಮ ದೇಸಾಯಿ ಹೈಸ್ಕೂಲಲ್ಲಿ ನಾನು 3 ವರ್ಷ ಹೈಸ್ಕೂಲ್ ಕಂಪ್ಲೀಟ್ ಮಾಡಿದ್ದೆ ನಾನು. ಅದಾದ ನಂತರ ನೆಕ್ಸ್ಟು PUC 2 ವರ್ಷ ನಾನು ಗೌರ್ಮೆಂಟ್ ಕಾಲೇಜ್ ಗೋಕಾಕಲ್ಲಿ 2 ವರ್ಷ PUC ಮಾಡಿದ್ದು. 2 ವರ್ಷ PUC ಮುಗಿಸ್ಕೊಂಡು ನಾನು ಮತ್ತೆ ಎಜುಕೇಷನ್ ಡಿಗ್ರಿ ಕಂಟಿನ್ಯೂ ಮಾಡಿದೆ. ITIಗೆ ಹೋದೆ ನಾನು. ಬಿಜಾಪುರಲ್ಲಿ 2 ವರ್ಷ ITI ಮಾಡಿದೆ, ಆಟೋ ಮೆಕ್ಯಾನಿಕ್ 2 ವರ್ಷ ITI ಮಾಡಿ ಮತ್ತು ಒಂದು ನೆಕ್ಸ್ಟು ಅಪ್ರೆಂಟಿಸ್ ಟ್ರೈನಿಂಗಿಗೆ ನಾನು ಬೆಂಗಳೂರಿಗೆ ಹೋದೆ. BLಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಮಾಡಿದೆ. ಅಪ್ರೆಂಟಿಸ್ ಟ್ರೈನಿಂಗ್ ಮಾಡಿ ಮತ್ತೆ ಅಲ್ಲಿ 4 ವರ್ಷ ಅಲ್ಲೇ ನಾನು ಬೆಂಗಳೂರಲ್ಲೇ ಪ್ರೈವೇಟ್ ಇದರಲ್ಲಿ ಕೆಲಸ ಮಾಡಿದೆ ನಾನು. ಸೊ ಆದಮೇಲೆ ನೆಕ್ಸ್ಟು ನಂದು ಆ್ಯಕ್ಚುಲಿ ಇದು ಹೇಳಬೇಕು ಅಂದರೆ ನೌಕರಿ ಬಗ್ಗೆ ಹೇಳಬೇಕು ಅಂದರೆ 4 ವರ್ಷ ಅಲ್ಲೇ ಪ್ರೈವೇಟಲ್ಲಿ ನೌಕರಿ ಮಾಡಿದೆ. ನೆಕ್ಸ್ಟು ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ. ಬಿಸ್ನೆಸ್ ಮಾಡ್ಬೇಕಂತ ಪ್ಲ್ಯಾನ್ ಇತ್ತು.
ಬಿಸ್ನೆಸ್ ಮಾಡೋದಕ್ಕೂ ಆಮೇಲೆ ಪ್ಲಸ್ ನಾನು ಫಾರಿನ್ಗೆ ಹೋಗ್ಬೇಕು ಅಂತ ನಂದು ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ. 3 ಒಟ್ಟಿಗೆ ಬಂದ ನನಗೆ. ಗೌರ್ಮೆಂಟ್ ಅದನ್ನ ಇದಕ್ಕೆ ಅಪ್ಲೈ ಮಾಡಿದೆ, ಮೆಕ್ಯಾನಿಕ್ ಕಾಲ್ ಮಾಡಿದ್ರು, ಅಲ್ಲಿ ಅಪ್ಲೈ ಮಾಡಿದೆ. 3 ಒಟ್ಟಿಗೆ ಬಂದು ನನಗೆ ಯಾವ್ದು ಚಾಯ್ಸ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ನನಗೆ ಆ್ಯಕ್ಚುಲಿ. ಸೊ ಹಿಂಗಾಗಿ ನಾನು ಫಸ್ಟ್ ಆಮೇಲೆ ನಮ್ಮ ಮನೆಯಲ್ಲೇ ನಮ್ಮ ಫ್ರೆಂಡ್ಸಲ್ಲಿ ಕೇಳಿದ್ದಕ್ಕೆ, ನೀವು ಸುಮ್ಮನೆ ಫಾರಿನ್ ಕಂಟ್ರಿಗೆ ಹೋಗೋದು ಅಥವಾ ನೀವು ಬಿಸ್ನೆಸ್ ಮಾಡೋದು ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಸರ್ಕಾರಿ ನೌಕರಿ ಇದೆ, ನೀವು ಆರಾಮಾಗಿ ಇಲ್ಲೇ ಇದ್ಕೊಂಡು ಇದು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ನಾನು ಸರ್ಕಾರಿ ನೌಕರಿನ ಚೂಸ್ ಮಾಡಿಕೊಂಡು ಫಸ್ಟ್ ನಾನು ಸರ್ಕಾರಿ ನೌಕರಿಗೆ ಸೆಪ್ಟೆಂಬರ್ 2ನೇ ತಾರೀಕು 1985 ಇಸ್ವಿಯಲ್ಲಿ ಚಿಕ್ಕಮೂರಲ್ಲಿ ಹೋಗಿ ರಿಪೋರ್ಟ್ ಮಾಡಿಕೊಂಡೆ. ಸೊ ಅದಾದಮೇಲೆ ನೆಕ್ಸ್ಟು ನನಗೆ ಮೆಕ್ಯಾನಿಕ್ ಜಾಯ್ನ್ ಆಗಿದೆ. ಅಲ್ಲಿ ನನಗೆ 2007ನೇ ಇಸ್ವಿಯಲ್ಲಿ ಜನವರಿ 27 2007ನೇ ತಾರೀಕು ನನಗೆ ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಅಂತ ಪ್ರಮೋಷನ್ ಸಿಕ್ತು. ಆ ಪ್ರಮೋಷನ್ ಸಿಗಬೇಕಾದ್ರೆ ನನಗೆ ಒಂದು ಮೇನ್ ಕಾರಣ ಅಂದರೆ ನಮಗೆ ಡೈರೆಕ್ಟ್ರ್ ಮೊಹಮ್ಮದ್ ಅಲಿ ಅವ್ರ ಕಾರಣ. ಅವರು ಇನ್ನೂ ತನಕ ನಾನು ನೆನೆಸ್ಕೋತೀವಿ ನಾವು ಆ್ಯಕ್ಚುಲಿ ಅವ್ರನ್ನ. ಹಿಂಗಾಗಿ ಅವ್ರನ್ನ ನಾವು ಸಾಯೋ ತನಕ ನಮ್ಮ ಸರ್ವಿಸ್ ಇರೋ ತನಕ ಅವ್ರನ್ನ ನೆನೆಸ್ಕೊಂಡೆ ನಾವು ಆ್ಯಕ್ಚುಲಿ ಊಟ ಮಾಡ್ತಾ ಇರೋದು. ಅವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಪ್ರಮೋಷನ್ ಸಿಕ್ತು. ಇಲ್ಲಿದ್ರೆ ನಾವು ಇನ್ನೂ ಮೆಕ್ಯಾನಿಕ್ ಆಗಿ ರಿಟೈರ್ಡ್ ಆಗಬೇಕು ಅನ್ನೋ ಮೋಸ್ಟ್ಲಿ ಆಗ್ತಾಯಿತ್ತು ಅನ್ನೋ ಗೊತ್ತಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಅಲ್ಲಿಂದ 2 ವರ್ಷ ಆದಮೇಲೆ ನಮ್ಮದು ಮಗಂದು ಎಜುಕೇಷನ್ನು ಅಲ್ಲೇ ಚಿಕ್ಕಮೂರಲ್ಲೇ ಆಯಿತು. ಸೊ ನಮ್ಮ 25 ವರ್ಷ ನಮ್ಮದು ಆ್ಯಕ್ಚುಲಿ ಚಿಕ್ಕಮೂರಲ್ಲೇ ಸರ್ವಿಸ್ ಆಯಿತು ನಂದು ಆ್ಯಕ್ಚುಲಿ. ಹಿಂಗಾಗಿ ನನ್ನ ಮಗನ ಎಜುಕೇಷನ್ ಸಲುವಾಗಿ ನಮ್ಮ ಧಾರವಾಡಕ್ಕೆ ಬರಬೇಕಾಯಿತು. ಸೊ ಧಾರವಾಡಕ್ಕೆ ನಮ್ಮದು ಆಟೋಮೊಬೈಲ್ ಬ್ರ್ಯಾಂಚ್ ಇರದೇ ಇರೋ ಕಾರಣ ನಮ್ಮದು ಆ್ಯಕ್ಚುಲಿ ಮತ್ತೆ ಡೆಪ್ಯುಟೇಷನ್ ಹುಬ್ಬಳ್ಳಿಗೆ ಬಂದೆ ನಾನು. ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅವಾಗ ಜಸ್ಟ್ 2009ನಲ್ಲಿ ಓಪನ್ ಆಗಿತ್ತು ಅವಾಗ. ಸೊ ಡೆಪ್ಯುಟೇಷನ್ ನಾನು ತೊಗೊಂಡು ಹುಬ್ಬಳ್ಳಿಗೆ ಬಂದೆ. ಸೊ ಧಾರವಾಡದಲ್ಲಿ ಮನೆ ಮಾಡಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ಸೊ ಮಗನ ಎಜುಕೇಷನ್ 2 ವರ್ಷ ಅಲ್ಲೇ PUC 2 ವರ್ಷ ಎಲ್ಲ ಮುಗಿಸಾದ್ಮೇಲೆ ನೆಕ್ಸ್ಟ್ ಮಗನಿಗೆ ಇಲ್ಲೇ ಇದರಲ್ಲೇ BE ಇಂಜಿನಿಯರ್ ಸಿಕ್ತು ಅವನಿಗೆ. ಸೊ ಒಂದು TC ಟೆಲಿಕಮ್ಯುನಿಕೇಷನ್ ಒಂದು ಇಂಜಿನಿಯರ್ ಸಿಕ್ತು. ಹಿಂಗಾಗಿ ನಾವು ಇಲ್ಲಿ ಬಂದು ಇಲ್ಲಿ ಟ್ರಾನ್ಸ್ಫರ್ ಇಲ್ಲೇ ತೊಗೊಂಡು ನಾನು ಇಲ್ಲಿ ಬಂದೆ ಆ್ಯಕ್ಚುಲಿ ನೆಕ್ಸ್ಟು. ಸೊ ಆದಮೇಲೆ ನೆಕ್ಸ್ಟ್ ಇಲ್ಲಿಂದ ಬಂದಮೇಲೆ ಇಲ್ಲಿ 2011 8ನೇ ತಾರೀಕು ಡಿಸೆಂಬರ್ 8ನೇ ತಾರೀಕು ನಾನು ಇಲ್ಲಿ ಬಂದು ಜಾಯ್ನ್ ಆದೆ ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್. ಅಂದರೆ ಅದೇ ಪೋಸ್ಟಲ್ಲಿ ನಾನು ಇಲ್ಲಿ ಬಂದು ಜಾಯ್ನ್ ಆದೆ. ಸೊ ಹಿಂಗಾಗಿ ನಾನು ಮತ್ತೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಬಂದಮೇಲೆ ನಮ್ದು ಎಲ್ಲ ಸಬಾರ್ಡಿನೇಟ್ಸ್ ಅಂತ ಮುಂಚೆ ಎಲ್ಲ ನಮ್ಮ ಆಟೋಮೊಬೈಲ್ ಡಿಪಾರ್ಟ್ಮೆಂಟ್ ಎಲ್ಲ ಮುಂಚೆ ಬಂದು ಹೋಗ್ತಿದ್ದೆ. ಹಿಂಗಾಗಿ ಎಲ್ಲ ಪರಿಚಯ ಇತ್ತು. ಅದ್ರ ಜೊತೆ ನಮಗೆ ಇಲ್ಲಿ ಕೆಲವ್ರದ್ದು ಎಲ್ಲ ಮೊದಲು ಕೆಲವೊಂದು ಪರಿಚಯ ಇತ್ತು. ಆಮೇಲೆ ಬಂದಮೇಲೆ ಇಲ್ಲಿ ಸಬಾರ್ಡಿನೇಟ್ಸು ನಮಗೆ ಇದಕ್ಕೆಲ್ಲ ಒಳ್ಳೆಯ ಕೋಆಪ್ರೇಷನ್ ಕೊಟ್ಟು ನನಗೆ ಚೆನ್ನಾಗಿ ಇದು ನೋಡಿಕೊಂಡ್ರು. ಒಂದು ಬ್ರದರ್ ಥರ ಟ್ರೀಟ್ ಮಾಡಿದರು. ಹಿಂಗಾಗಿ ನಮಗೆ ಇಲ್ಲೇ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ. ಸರಿ, ನೀವು ನಾರ್ತ್ ಕರ್ನಾಟಕದವ್ರು, ಬೆಳಗಾವಿ ಜಿಲ್ಲೆಯವರು ನೀವು. ಹೌದು ಸರ್. ಅಷ್ಟಿದ್ರೂ ಕೂಡ ನೀವು ಚಿಕ್ಕಮಗಳೂರಿಗೆ ಜಾಯ್ನ್ ಆದ್ರಿ. ಹೌದು. ವಿಶೇಷವಾಗಿ ಚಿಕ್ಕಮಗಳೂರಿಗೆ ಜಾಯ್ನ್ ಆದಮೇಲೆ ಅದು ಆ ಕಡೆ ಏರಿಯಾ ನಮಗೆ ಹೊಂದಾಣಿಕೆ ಆಗೋಲ್ಲ ಅಂತ ತಿಳ್ಕೊಂಡು ಈ ಕಡೆ ಉತ್ತರ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ತೊಗೊಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಪೋಸ್ಟ್ಗಳು ಇರ್ತಾವೆ, ತೊಗೊಳ್ಬೋದಾಗಿತ್ತು. ನೀವು ಯಾಕೆ ಅಲ್ಲೇ ಅಷ್ಟು ದೀರ್ಘಾವಧಿ ಸೇವೆ ಸಲ್ಲಿಸಿದ್ರಿ? ಆ್ಯಕ್ಚುಲಿ ನಾನು ಒಂದು ನಡು ಸ್ವಲ್ಪ ದಿವಸ ಆದಮೇಲೆ ಟ್ರೈ ಮಾಡಿದ್ದೆ ನಾನು. ಆ್ಯಕ್ಚುಲಿ ನಮ್ದು ಇಲ್ಲ ಮೆಕ್ಯಾನಿಕ್ ಪೋಸ್ಟ್ ಇಲ್ಲಿ ಆಲ್ರೆಡಿ ಇಲ್ಲಿ ಫಿಲ್ ಇರೋದು 3 ಪೋಸ್ಟ್ ಇರೋದು, 3 ಪೋಸ್ಟ್ನು ಫಿಲ್ ಆಗಿರೋದ್ರಿಂದ ಸೊ ಬೆಳಗಾಂ ಬಿಟ್ಟರೆ ಮತ್ತು ಬೇರೆ ಆಟೋಮೊಬೈಲ್ ಡಿಪಾರ್ಟ್ಮೆಂಟ್ ಸದ್ಯದ ಹತ್ತಿರದಲ್ಲಿ ಯಾವುದೂ ಇರಲಿಲ್ಲ. ಅಲ್ಲಿ ಬಿಟ್ಟರೆ ನೆಕ್ಸ್ಟ್ ಬಳ್ಳಾರಿಗೆ ಹೋಗಬೇಕು, ಬೀದರಿಗೆ ಹೋಗಬೇಕು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಆ ಕಡೆ ಎಲ್ಲ ಇದ್ರ ಕಡೆನೇ ಬೆಂಗಳೂರು, ತುಮಕೂರು ಆ ಸೈಡೆಲ್ಲ ಇತ್ತು. ಹಿಂಗಾಗಿ ನಾವು ಆದಷ್ಟು ಅಲ್ಲೇ ನಮ್ಗೆ ಅಲ್ಲಿ ಹೋದ ಕೂಡಲೇ ಒಂದು 4-5 ವರ್ಷ ಆದ ಕೂಡಲೇ ನಮ್ಗೆ ಅಲ್ಲೇ ಸೆಟ್ ಆಯ್ತು, ಚೆನ್ನಾಗಾಯಿತು. ಇದು ಆ್ಯಸ್ ಗುಡ್ ಆ್ಯಸ್ ಬೆಳಗಾಂ ಕ್ಲೈಮೇಟ್ ಇದ್ದಂಗೆ ಇತ್ತು ಅಲ್ಲಿ. ಸೊ ಹಿಂಗಾಗಿ ನಮಗೆ ಅಲ್ಲೇ ಸೆಟ್ ಆಯಿತು. ಹಿಂಗಾಗಿ 25 ವರ್ಷ ನಾನು ಅಲ್ಲೇ ಸರ್ವಿಸ್ ಮಾಡಿದೆ. ಹಿಂಗಾಗಿ ಸರ್, ಒಟ್ಟು ಎಷ್ಟು ವರ್ಷ ನೀವು ಈ ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ ಸೇವೆ ಸಲ್ಲಿಸಿ? 35 ವರ್ಷ 1 ತಿಂಗಳು ಒಂದು ಸರ್ವಿಸ್ ಮಾಡಿದ್ದು ನಾನು ಒಟ್ಟು ಕಂಪ್ಲೀಟ್. ಮತ್ತು ಈ 35 ವರ್ಷ ಸುದೀರ್ಘ ಜೀವನದೊಳಗೆ ನೀವು ಯಾರ್ಯಾರನ್ನು ನೆನೆಸ್ಕೋತೀರಿ ನಿಮ್ಮ ಸಹೋದ್ಯೋಗಿಗಳಲ್ಲಿ? ಸಹೋದ್ಯೋಗಿಗಳನ್ನ ಎಲ್ಲ ಸಹೋದ್ಯೋಗಿಗಳನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ಇದರಲ್ಲೇ ನಾವು ರಿಪೋರ್ಟ್ ಮಾಡ್ಕೋಬೇಕಾರೆ 1985ರಲ್ಲಿ ಫಸ್ಟ್ ನಮಗೆ ಸೆಪ್ಟೆಂಬರ್ 2ನೇ ತಾರೀಕು ಹೋಗಿ ನಾವು ಫಸ್ಟ್ ಶನಿವಾರ ಇತ್ತು. ಶನಿವಾರ ಇದರಿಂದ ಅವತ್ತು ಸಿಕ್ಕಾಪಟ್ಟೆ ಮಳೆ ಸರ್. ಅಲ್ಲಿ ಮಳೆ ಇರೋದ್ರಿಂದ ನಮಗೆ ಯಾವ ರೀತಿ ಹೆಂಗೆ ಫಸ್ಟ್ ನಾನು ಹೋಗಿದ್ದು ಚಿಕ್ಕಮೂರಿಗೆ ಹೋಗಿದ್ದು ಫಸ್ಟ್ ಟೈಮಲ್ಲೇ ಹೋಗಿದ್ದು. ಹಿಂಗೆ ಮಳೆ ಇರೋದ್ರಿಂದ ನಮಗೆ ಹೆಂಗಪ್ಪ ಇಲ್ಲಿ ಜೀವನ ಮಾಡೋದು, ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ರೀತಿ ಯೋಚನೆ ಮಾಡಿ ಹೋದೆ. ಬಟ್ ಅವ್ರು ನೆಕ್ಸ್ಟ್ ಶನಿವಾರ ಆದ್ದರಿಂದ ನೆಕ್ಸ್ಟ್ ಮತ್ತು ಅವ್ರು ಮಂಡೇ ಬರಲಿಕ್ಕೆ ಹೇಳಿದರು. ಅವರು ಪ್ರಿನ್ಸಿಪಾಲ್ರು ಚಂದ್ರಶೇಖರಪ್ಪ ಅಂತ ಹೇಳ್ಬಿಟ್ಟು ಚಂದ್ರಶೇಖರ್ ಮತ್ತು ಪ್ರಿನ್ಸಿಪಾಲ್ ಇದ್ದರು, ತುಂಬ ಒಳ್ಳೆಯ ಜನ ಅವರು. ಸೊ ನೆಕ್ಸ್ಟ್ ಮಂಡೇ ಬಂದು ಮತ್ತು ಲಾಂಗ್ ವಿತ್ ನಾನು ಬೆಂಗಳೂರಲ್ಲೇ ಇದ್ದೆ. ಅವಾಗ ಬೆಂಗಳೂರಿಂದ ಲಾಂಗ್ ವಿತ್ ಲಗೇಜ್ ನಾನು ಬಂದು ಅಲ್ಲೇ ಅವ್ರ ಹತ್ರ ರಿಪೋರ್ಟ್ ಮಾಡಿಕೊಂಡು ಆಮೇಲೆ ಅಲ್ಲಿಂದ ನಮ್ಮದು ಸಬಾರ್ಡಿನೇಟ್ಸು ಇದೆಲ್ಲ ಚೆನ್ನಾಗಿ ಒಳ್ಳೆ ಕೋಆಪರೇಟ್ ಕೊಟ್ಟರು. ಆಮೇಲೆ ನಮ್ಮ ಫ್ರೆಂಡ್ಸು ಅಲ್ಲಿ ಮೊದಲಿನ ನಾನು ಇದರಲ್ಲಿ ಬೆಂಗಳೂರಲ್ಲಿ ನಾನು ಅಪ್ರೆಂಟಿಸ್ ಮಾಡ್ಬೇಕಾದ್ರೆ ನಮ್ಮೊಬ್ಬರು ಫ್ರೆಂಡ್ ಇದ್ದರು, ಬಾಲಾಜಿ ಅಂತ ಹೇಳ್ಬಿಟ್ಟು. ಸೊ ಅವ್ರದ್ದು ರೂಮ್ ಇತ್ತಿಲ್ಲ. ಅವ್ರದ್ದು ಹಿಂಗಾಗಿ ನನಗೆ ಬಂದ ತಕ್ಷಣ ಇರಲಿಕ್ಕೇನು ಪ್ರಾಬ್ಲಮ್ ಆಗಲಿಲ್ಲ. ಸೊ ಹಿಂಗೆ ನೆಕ್ಸ್ಟ್ ಅದೇ ಒಂದು ಸ್ವಲ್ಪ ದಿವಸ ಆದಮೇಲೆ ನಾನು ಮತ್ತೊಂದು ಬೇರೆ ಮನೆ ಮಾಡ್ಕೊಂಡು ನಾನು ಸರ್ವಿಸಲ್ಲೇ ಚೆನ್ನಾಗಿ ಮಾಡಿದೆ. ಸರಿ, ನಿಮ್ಮದು ಗೋಕಾಕ್ ಊರು ಕೌಜಲ್ಗಿ. ಬಹುಶಃ ಕೌಜಲ್ಗಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಮತ್ತು ನಿಮ್ಮ ಬಾಲ್ಯದ ಜೀವನ? ಕೌಜಲ್ಗಿ ಅಂದರೆ ನಾನು ಆ್ಯಕ್ಚುಲಿ ಬಾಲ್ಯದ ಜೀವನ ಎಲ್ಲ ಕೌಜಲ್ಗಿಯಲ್ಲಿ ಕಳೆದಿದ್ದು. ಆ್ಯಕ್ಚುಲಿ ಹುಟ್ಟಿದ್ದು ಕೌಜಲ್ಗಿಯಲ್ಲಿ.
ನಮ್ಮ ತಂದೆ ತಾಯಿ ಆಗಲೇ ಹೇಳಿದಂಗೆ ಲಕ್ಷ್ಮೀಬಾಯಿ ಅಂತ ನಮ್ಮ ತಾಯಿ ಹೆಸರು. ನಮ್ಮ ತಾಯಿ 14ನೇ ವರ್ಷದಲ್ಲಿ ನಮ್ಮ ಮದುವೆ ಆಗಿದ್ದು. ಅದಕ್ಕಿಂತ ಪೂರ್ವಜದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಅಜ್ಜ ಮತ್ತು ಮುತ್ತಜ್ಜನ ಕಾಲದಲ್ಲಿ ಆ್ಯಕ್ಚುಲಿ ನಾವು ಕೊಲ್ಹಾಪುರದವರು ಫಸ್ಟು. ಕೊಲ್ಹಾಪುರದಲ್ಲಿ ಮಹಾರಾಷ್ಟ್ರ ಪೂರ್ತಿ ಅಲ್ಲೇ ನಮಗೆ ಕೊಲ್ಹಾಪುರದಲ್ಲಿ ನಮ್ಮ ಅಜ್ಜ ಪೂರ್ತಿ ಎಲ್ಲ ಕೊಲ್ಹಾಪುರದಲ್ಲಿ ಇದ್ದಿದ್ದು. ಅವಾಗ ಸರಾಫ್ ಬಿಸ್ನೆಸ್ ಮಾಡ್ತಿದ್ರಂತೆ, ಬಂಗಾರದ ಇದನ್ನೆಲ್ಲ ಅಂಗಡಿ ಇತ್ತಂತೆ. ಹಿಂಗಾಗಿ ಬಾವನಕೋಟಿ ನಾಯಕರು ಅಂತ ಹೇಳ್ಬಿಟ್ಟು ಹೆಸರು ಬಂದಿತ್ತು ನಮಗೆ. 52 ಕೋಟಿ ಆಸ್ತಿ ಇತ್ತಂತ ಅವಾಗ. ಸೊ ಹಿಂಗಾಗಿ ಅವಾಗೆಲ್ಲ ಬ್ರಿಟಿಷ್ ಕಾಲದಲ್ಲೆಲ್ಲ ಅದನ್ನ ಪೂರ್ತಿ ಲೂಟಿ ಮಾಡಿ ಇದು ಮಾಡೋದ್ರಿಂದ ಅವ್ರು ಅಲ್ಲಿ ನಮ್ಮ ಅಜ್ಜ ಅದೆಲ್ಲ ಬಿಟ್ಟು ಗೋಕಾಕ್ ಬಂದರು. ಗೋಕಾಕ್ ಬಂದಮೇಲೆ ಗೋಕಾಕದಲ್ಲಿ ದೇಶಗತಿ ಆಡಳಿತ ಇತ್ತು. ಸೊ ದೇಶಗತಿ ಆಡಳಿತದಲ್ಲಿ ನಮಗೆ ಒಂದಿಷ್ಟು ಇರೋ ದುಡ್ಡನ್ನು ದೇಸಾರಿಗೆ ಸಾಲ ಅಂತ ಕೊಟ್ರಂತೆ. ನಮ್ಮದು ಇದ್ರ ಪ್ರಕಾರ ತಿಳ್ಕೊಂಡ ಪ್ರಕಾರ. ಸೊ ಸಾಲ ಅಂತ ಕೊಟ್ಟ ಮೇಲೆ ಅವ್ರು ದೇಸಾರು ಇಲ್ಲಿ ಕೌಜಲ್ಗಿಯಲ್ಲಿ ದೇಶಗತಿ ಇತ್ತು ಮೇಲೆ. ಸೊ ಇಲ್ಲಿ ನಮ್ಮದು ಹೊಲ ಅವ್ರಿಗೆ ನಮ್ಮ ಇದ್ರಲ್ಲಿ ಪ್ರಕಾರ ಹೊಲ ಇದೆಲ್ಲ ಇದು ನಡೀತಿದ್ರಲ್ಲ, ಹೊಲ ಆಗಿಲ್ಲ ಎಲ್ಲ ನಮ್ಮಲ್ಲಿ ಆ್ಯಕ್ಚುಲಿ ದೇಸಾರು ಕೊಟ್ಟಿದ್ದೆ ನಮ್ಮ ಹೊಲ ಇದೆ. ಸುಮಾರೆಲ್ಲ ಹೊಲ ಕೊಟ್ಟರು. ಅದು ಕಳ್ಳಿ ಉದ್ದಿ, ಮುಳ್ಕುಂದ, ಚಿಪ್ಪಲ್ಕಟ್ಟಿ ಇಂಥಲ್ಲೇ ಕೆಲವೊಂದು ಕಡೆ ಹೊಲ ಎಲ್ಲ ನಮಗೆ ಹೊಲ ಕೊಟ್ಟರು, ಜಮೀನೆಲ್ಲ ಕೊಟ್ಟರು. ಸೊ ನಮ್ಮಲ್ಲಿ ನಮ್ಮನ್ನ ಏನಕ್ಕೆ ಅಕಸ್ಮಾತ್ ನಾವು ಸಾಲ ಕೊಟ್ಟಿರೋದ್ರಿಂದ ಅವ್ರಿಗೆ. ಸೊ ನಮ್ಮನ್ನು ಕರೆಸ್ಬೇಕಂದ್ರೆ ಕಾಳೆ ಊದಿ ಕರೆಸ್ತಿದ್ರಂತೆ. ಕಾಳಿ ಊದಿಸಿ. ಸೊ ಹಿಂಗಾಗಿ ನಮ್ಗೆ ಕಾಳೆ ಅಂತ ಹೆಸರು ಬಂತು, ಅಡ್ಡ ಹೆಸರು ಕಾಳೆ ಅಂತ ಹೆಸರು ಬಂತಂತೆ. ಸೊ ಇಷ್ಟೊಂದು ವಿಚಾರ ನಮಗೆ ಹಿರಿಯರಿಂದ ಗೊತ್ತಾಗಿದ್ದು ಸರ್. ನಿಮ್ಮ ಬ್ರದರ್ಸು ಸಿಸ್ಟರ್ಸ್? ಆ್ಯಕ್ಚುಲಿ ನಮಗೆ ನಮ್ಮ ತಾಯಿಗೆ 8 ಜನ ಮಕ್ಕಳು. ಅದರಲ್ಲಿ 5 ಜನ ಗಂಡು ಮಕ್ಕಳು, ಅದರಲ್ಲಿ ಒಬ್ಬರು ತೀರೋದ್ರ ನಡುವೆ. ಸೊ 4 ಜನ ನನಗಿಂತ ದೊಡ್ಡವರು, ನಾನೆಲ್ಲ ಕೊನೆಯವ ಲಾಸ್ಟವನು. 3 ಜನ ಹೆಣ್ಮಕ್ಳು. ಸೊ ನಮ್ಮ ಸಿಸ್ಟರ್ಸು 3 ಜನ, ಒಬ್ಬರು ತಂಗಿ ಇದ್ದಾರೆ, ಇಬ್ಬರು ಮದುವೆ ಆಗಿದೆ, ಇಬ್ಬರು ಸಿಸ್ಟರ್ಸ್ ಮದುವೆ ಆಗಿದೆ. ನಿಮ್ಮ ಕುಟುಂಬದ ಬಗ್ಗೆ ಮಾಹಿತಿ ಸರ್? ನನ್ನ ಕುಟುಂಬ ಆ್ಯಕ್ಚುಲಿ ನಂದು 1982ರಲ್ಲಿ ನನ್ನ ಮದುವೆ ಆಯಿತು. ನಮ್ಮ ಮಿಸಸ್ಸು ಗೀತಾ ಪಾಟೀಲ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಸೊ ಅವರು BCom ಓದ್ತಾ ಇದ್ರು ಅವಾಗ. ಇನ್ನೂ ನಾನು ಮದುವೆ ಆಗಿದ ಮೊದಲೇ ಇನ್ನೂ ಸೆಟಲ್ಮೆಂಟ್ ಆದಾಗ BCom ಓದ್ತಾಯಿದ್ರು. ಸೊ BCom ಆಗೋ ತನಕ ಒಂದು 6-7 ತಿಂಗಳು ನಾನು ಬಿಟ್ಟು ಆಮೇಲೆ 82ನೇ ಇಸ್ವಿ ಜುಲೈ 8ನೇ ತಾರೀಕಿಗೆ ಮದುವೆ ಆಗಿದ್ದಂತು. ಸೊ ಆದಮೇಲೆ BCom ಆದಮೇಲೆ ನೆಕ್ಸ್ಟು ನಾವು ಸ್ವಲ್ಪ ದಿವಸಕ್ಕೆ ಚಿಕ್ಕಮೂರಲ್ಲಿದ್ದೆ ನಾನು ಮೊದಲೇ. ಸೊ ಚಿಕ್ಕಮೂರು ನಮ್ಮದಲ್ಲೇ ಸಂಸಾರಲ್ಲಿ ಸ್ಟಾರ್ಟ್ ಆಯಿತು. ಸೊ ಹಿಂಗೆ ಆಮೇಲೆ ಅವ್ರದ್ದು ಮತ್ತು ನೆಕ್ಸ್ಟ್ ಅಲ್ಲೇ ಪಾರ್ಟ್ ಟೈಮು MCom ಮಾಡ್ಕೊಂಡ್ರು ಮನೆಯವರು. ಸೊ ಅಲ್ಲಿ ಪಾರ್ಟ್ ಟೈಮಲ್ಲಿ ಕೆಲಸದಲ್ಲಿ ಹೋಗ್ತಿದ್ರು ಅವರು. ಅಲ್ಲಿ ಬೋರ್ಡಿಂದ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ರು ಟೀಚರಾಗಿ. ಸೊ ಅದಾದಮೇಲೆ ನೆಕ್ಸ್ಟು ನಮ್ಗೆ ಒಬ್ಬನೇ ಮಗ ಇದ್ದ, ಅಲ್ಲೇ ಚಿಕ್ಕಮೂರಲ್ಲೇ ಅವ್ನದ್ದು ಎಜುಕೇಷನ್ ಆಯಿತು. ಸೊ ಎಜುಕೇಷನ್ ಆದಮೇಲೆ ನೆಕ್ಸ್ಟು ಒಂದು SSLC ತನಕ ಅಲ್ಲೇ ಆಗಿದ್ದು. ನೆಕ್ಸ್ಟ್ PUCಗೆ ಇಲ್ಲಿ ಬಂದಿದ್ದು ಸರ್. ಧಾರವಾಡಕ್ಕೆ ಬಂದಿದ್ದು. ಧಾರವಾಡದಿಂದ ಮತ್ತೆ ಬೆಳಗಾವಿಗೆ ಬಂದು, ಬೆಳಗಾವಿಯಿಂದ ಈಗ ನೆಕ್ಸ್ಟ್ ಅವ್ನ ಮಗ ಆ್ಯಕ್ಚುಲಿ ಈಗ 1995ರಲ್ಲಿ ಒಂದು ಇದು ಕಂಪ್ಲೀಟ್ ಆಯಿತು. 2015ರಲ್ಲಿ ಒಂದು BE ಕಂಪ್ಲೀಟ್ ಆಯಿತು. BE ಕಂಪ್ಲೀಟ್ ಆದ್ಕೊಂಡು ನೆಕ್ಸ್ಟ್ ಅವ್ನಿಗೆ TCS ಮತ್ತು KPIT ಟೆಕ್ನಾಲಜಿಯಲ್ಲೇ ಅವ್ನಿಗೆ ಜಾಬ್ ಆಫರ್ ಬಂದಿತ್ತು. ಸೊ ಜಾಬ್ ಆಫರ್ ಬಂದಾಗ ಅವನು KPIT ಸೆಲೆಕ್ಟ್ ಮಾಡ್ಕೊಂಡ. ಸೊ ಅಲ್ಲಿ 3 ಇಯರ್ಸ್ ಅಲ್ಲಿ ಕೆಲಸ ಮಾಡಿದ. ನೆಕ್ಸ್ಟ್ ಅದಾದಮೇಲೆ ಇದರಲ್ಲೇ ಬಾಸ್ಟನ್ ಕಂಪ್ನಿಗೆ ಅಪ್ಲೈ ಮಾಡಿದಾಗ ಅವನು ಅಲ್ಲಿ ಸೆಲೆಕ್ಟ್ ಆದ. ಮತ್ತು 2 ವರ್ಷದಿಂದ ಅಲ್ಲೇ ಬಾಷ್ ಕಂಪ್ನಿಯಲ್ಲಿ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕೆಲಸ ಮಾಡ್ತಾಯಿದ್ದೆ. ಸರ್, ಈಗ ನೀವು 3 ಪಾಲಿಟೆಕ್ನಿಕ್ಗಳಲ್ಲಿ ಕೆಲಸ ಮಾಡಿದಿರಿ. ಮೊದಲನೇದು ಚಿಕ್ಕಮಗಳೂರು, ಆಮೇಲೆ ಸ್ವಲ್ಪ ಕಾಲ ಹುಬ್ಬಳ್ಳಿಯಲ್ಲಿ ಮಾಡಿದಿರಿ ಅಂತ ಹೇಳಿದಿರಿ, ಮತ್ತು ಬೆಳಗಾವಿಯಲ್ಲಿ ಐತಿ. ಇಲ್ಲಿಂದ ನೀವು ನಿವೃತ್ತರಾಗ್ತಾ ಇದೆ. ಸೊ ಈ 3 ಪಾಲಿಟೆಕ್ನಿಕ್ಗಳನ್ನು ಹೋಲಿಕೆ ಮಾಡಿದಾಗ ಯಾವ್ಯಾವ ಪಾಲಿಟೆಕ್ನಿಕ್ ವೈಶಿಷ್ಟ್ಯಗಳೇನು ನಿಮಗೇನು ಅನ್ನಿಸ್ತದೆ ಬದಲಾವಣೆ ಅಂದರೆ ಆ್ಯಕ್ಚುಲಿ ನನ್ನ ಲಾಂಗ್ ಸರ್ವಿಸ್ ಅಂದರೆ ಆ್ಯಕ್ಚುಲಿ ಚಿಕ್ಕಮೂರು ಮಾಡೋದ್ರಿಂದ ನಮಗೆ ಚಿಕ್ಕಮೂರು ಸ್ವಲ್ಪ ಇಷ್ಟ ಆಯಿತು ಅಲ್ಲಿಂದ. ಬಟ್ ಅಲ್ಲಿಂದ ಬಂದಮೇಲೆ ನಾನು ಬೆಳಗಾಮಲ್ಲಿ ಮಾಡಿದ್ದೇನೆ. ಹುಬ್ಬಳ್ಳಿಯಲ್ಲಿ ಬಂದಾಗ ಹೊಸ ಪಾಲಿಟೆಕ್ನಿಕ್ ಇತ್ತು ಅವಾಗಿನ್ನು. ಹೊಸ ಪಾಲಿಟೆಕ್ನಿಕ್ ಜಸ್ಟ್ 1 ವರ್ಷ ಆಗಿತ್ತು ಓಪನ್ ಆಗಿ. ಹಿಂಗಾಗಿ ಅಲ್ಲಿ ಸ್ಟಾಫ್ ನಂಬರ್ ಅಷ್ಟು ಜಾಸ್ತಿ ಇರಲಿಲ್ಲ, ರಿಕ್ರೂಟ್ಮೆಂಟ್ ಇರಲಿಲ್ಲ. ಸೊ ಆದ ಕಾರಣ ನಮಗೆ ಆಫೀಸಲ್ಲಿ ನಮಗೆ ಸ್ಟೋರ್ ಕೀಪರ್ ಅಂತ ಕೊಟ್ಟಿದ್ರು. ಆ್ಯಕ್ಚುಲಿ ಸ್ಟೋರ್ ಕೀಪರು ಪ್ಲಸ್ ನಮ್ಗೆ ಸ್ಟೇಷನರಿ ಜವಾಬ್ದಾರಿ ಕೊಟ್ಟಿದ್ರು. ಅಲ್ಲಿ FN ಅಡ್ಕಿ ಸರ್ ಅಂತ ಹೇಳ್ಬಿಟ್ಟು ಸೂಪರ್ಡೆಂಟ್ ಇದ್ದರು ಅವರು. ಸೊ ಅವರು ಇದರಲ್ಲಿ ನನ್ನ ಗೈಡೆನ್ಸಲ್ಲಿ ನಾನು ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋದೆ. ಅದ್ರ ಜೊತೆ ನಾನು ಮತ್ತೆ ಇದು ಮೆಕ್ಯಾನಿಕಲ್ ಇದರಲ್ಲೇ ನಾನು ಇನ್ಸ್ಟ್ರಕ್ಟರ್ ಬಂದಿದ್ದೆಲ್ಲ. ಸೊ ಅದು ಮೆಕ್ಯಾನಿಕಲ್ ಪಾಠ ಪ್ರಾಕ್ಟಿಕಲ್ನೂ ಆಮೇಲೆ ಹ್ಯಾಂಡಲ್ ಮಾಡ್ತಿದ್ದೆ ನಾನು. ಸರ್, ಈಗ ನೀವು ಇಷ್ಟು ವರ್ಷ ದೀರ್ಘಕಾಲದ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀರಿ. ಈಗ ಹಳೆಯ ವಿದ್ಯಾರ್ಥಿಗಳಿಗೆ ಮತ್ತು ಈಗಿನ ವಿದ್ಯಾರ್ಥಿಗಳಿಗೆ ಏನು ಬದಲಾವಣೆ ಅನ್ನಿಸ್ತದೆ? ಆ್ಯಕ್ಚುಲಿ ಮೊದಲಿನ ವಿದ್ಯಾರ್ಥಿಗಳು ಒಂದು ಗುರುಗಳಂದ್ರೆ ಒಂದು ಮಹತ್ವ ಇತ್ತು, ಅಂದರೆ ಒಂದು ಬೆಲೆ ಕೊಡ್ತಾಯಿದ್ರು. ಈಗಿನವರು ಆ್ಯಕ್ಚುಲಿ ಅದನ್ನು ಅಲ್ಲಿ ಹಳೆಯದ ಪ್ರಕಾರ ನೋಡ್ಬೇಕಂದ್ರೆ ಈಗಿನ ಹಳೆಯ ಇದಕ್ಕೂ ಭಾಳ ವ್ಯತ್ಯಾಸ ಇದೆ ಸರ್. ಈಗ ಏನು ಅನ್ನಿಸ್ತದೆ ಅಂದರೆ ಅವ್ರು ಯಾವ ಥರದ ಬದಲಾವಣೆಗಳು ನಿಮಗೆ ಅವ್ರ ಅಧ್ಯಯನ? ಬದಲಾವಣೆ ಅಂದರೆ ಈಗ ಬಂದಿರೋ ಮೊಬೈಲು ಅಥವಾ ಒಂದು ಅವರ ಒಂದು ನಡವಳಿಕೆ ಪ್ರತಿಯೊಂದೆಲ್ಲ ನೋಡ್ತಾ ಇದ್ದರೆ ಆ್ಯಕ್ಚುಲಿ ಮನೆಯಿಂದನೇ ಅವ್ರಿಗೆ ಸರಿಯಾಗಿ ಇದು ಬಂದಿಲ್ವೇ ಅಂತ ಅನಿಸ್ತಾ ಇದೆ.
ಸಂಸ್ಕೃತಿ ಮೊದಲೇ ಮನೆಯಿಂದನೇ ಕಲಿಸ್ಬೇಕಾಗಿತ್ತು ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಸರಿ, ನೀವು ಆಟೋಮೊಬೈಲ್ ವಿಭಾಗದಲ್ಲಿ ಇಷ್ಟು ವರ್ಷಗಳ ಕೆಲಸ ಮಾಡಿದಿರಿ. ಆ, ಈಗ ಇತ್ತಿತ್ತಲೊಳಗೆ ಅದ್ರ ಬಗ್ಗೆ ಒಲವುಗಳು ಕಡಿಮೆ ಆಗ್ತಾ ಇದ್ದಾವೆ ವಿದ್ಯಾರ್ಥಿಗಳದ್ದು, ಮತ್ತು ಯಾಕೆ ಅನ್ನಿಸ್ತದೆ ನಿಮಗೆ? ಏನು ಬದಲಾವಣೆ ಮಾಡಬೇಕಂತ ಅನ್ನಿಸ್ತದೆ? ಆ್ಯಕ್ಚುಲಿ ಆಟೋಮೊಬೈಲ್ ವಿಭಾಗ ಸಾಕಷ್ಟು ವಾಸ್ಟ್ ಫೀಲ್ಡ್ ಸರ್ ಇದು. ಅಂದರೆ ಸಾಕಷ್ಟು ಅವಕಾಶಗಳು ಸಾಕಷ್ಟು ಇದೆ. ಹುಡುಗರು ಕಲ್ತ್ಕೊಂಡ್ರೆ ಇದು ಮಾಡಿದರೆ ಅಂದರೆ ತಾವು ಸ್ವಂತ ಇದನ್ನು ಬಿಸ್ನೆಸ್ಸು ಮಾಡ್ಬೋದು, ಅಥವಾ ಬೇಕಾದಷ್ಟು ಕಂಪ್ನಿಗಳು, ಸಾಕಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಿದಾವೆ ಈಗ. ಆಟೋಮೊಬೈಲ್ ಡೇ ಬೈ ಡೇ ಚೇಂಜಸ್ನೂ ಆಗ್ತಾ ಇದ್ದಾವೆ. ಈಗ ಇವತ್ತು ಬಂದಿರೋ ಕಾರ್ ನಾಳೆ ಇರೋದಿಲ್ಲ, ಮಾಡಲ್ ಮತ್ತೆ ಚೇಂಜ್ ಆಗ್ತಿರ್ತವೆ. ಅಂಥ ಒಂದು ಇದರಲ್ಲಿ ಆ್ಯಕ್ಚುಲಿ ವಿದ್ಯಾರ್ಥಿಗಳು ತಮ್ಮದು ಕಲಿಕೆಯನ್ನು ಬದಲಾಯಿಸ್ಕೋಬೇಕು. ಅದನ್ನು ಆ್ಯಕ್ಚುಲಿ ಅದು ಇಂಟ್ರೆಸ್ಟ್ ಕೊಟ್ಟು ಕಲಿತು ನೆಕ್ಸ್ಟ್ ತಾನು ಸ್ವಂತ ಮಾಡ್ಬೋದು, ಅಥವಾ ಬೇರೆ ನಾನು ಯಾವುದಾದ್ರು ಒಂದು ಕಂಪ್ನಿ ಸೇರಿಕೊಂಡು ಒಳ್ಳೆ ಕೆಲಸ ಗಿಟ್ಸ್ಕೋಬೋದು ಅನ್ನೋ ಒಂದು ಮನೋಭಾವನೆ ಇರಬೇಕು ಸರ್ ಆ್ಯಕ್ಚುಲಿ. ಬಟ್ ಆ ಒಂದು ಇದು ಬರ್ತಾ ಇಲ್ಲ ಈಗಿನ ವಿದ್ಯಾರ್ಥಿಗಳಲ್ಲಿ. ಮತ್ತು ಈಗ ನೀವು ಇಷ್ಟು ರಾಜ್ಯದಲ್ಲಿ ಪಾಲಿಟೆಕ್ನಿಕ್ದಲ್ಲಿ ಎಲ್ಲೆಲ್ಲಿ ಆಟೋಮೊಬೈಲ್ ವಿಭಾಗಗಳಿವೆ, ಮತ್ತು ಹೇಗೆ ಹೇಗೆ ಅಲ್ಲಿ ಅಧ್ಯಯನ ನಡೀತದೆ ಅಂತ ಅನಿಸ್ತದೆ? ಆ್ಯಕ್ಚುಲಿ ಇರೋದು ನಮ್ಮದು ಆಟೋಮೊಬೈಲ್ ವಿಭಾಗ 11 ಕಡೆ ಇದೆ ಸರ್. ಕರ್ನಾಟಕದಲ್ಲಿ 11 ಕಡೆ ಆಟೋಮೊಬೈಲ್ ವಿಭಾಗ ಇದೆ. ಒಂದು ಬಿದರು, ಅಲ್ಲಿ ಬಿಟ್ಟರೆ ನೆಕ್ಸ್ಟ್ ಬಳ್ಳಾರಿ ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಬೆಳಗಾಮು, ತುಮಕೂರು, ಬಾಗೇಪಲ್ಲಿ, ಆಮೇಲೆ ಬೆಳಗಾಂ, ಚಿಕ್ಕಮಗಳೂರು, ಕೋಲಾರ, ಬಾಗೇಪಲ್ಲಿ, ಕೋಲಾರ, ನೆಕ್ಸ್ಟು ಕೋಲಾರದಲ್ಲಿ ಇಲ್ಲ ಮೋಸ್ಟ್ಲಿ ಸರ್, ತುಮಕೂರು ಇದೆ ಸರ್. ಸರಿ, ಈ ಎಲ್ಲ ವಿದ್ಯಾರ್ಥಿಗಳ ಇಲ್ಲೆಲ್ಲ ಕೂಡ ಒಂದೇ ಥರದ ಅಧ್ಯಯನ ನಡೀತಾ ಇದೆಯೋ, ಅಥವಾ ಹೇಗೆ ವಿಭಿನ್ನ ಬಗೆಯ ಬೇರೆ ಬೇರೆ ಏನಾದರೂ? ಬೇರೆ ಬೇರೆ ಇದರಲ್ಲಿ ಕೆಲವೊಂದು ಕಂಪ್ನಿಯಲ್ಲಿ ಕೆಲವೊಂದು ಪಾಲಿಟೆಕ್ನಿಕ್ಗಳು ನೋಡಿದರೆ ಭಾಳ ವ್ಯತ್ಯಾಸ ಅನ್ನಿಸ್ತಾ ಇದೆ ನಮ್ಮಲ್ಲಿ. ಆ್ಯಕ್ಚುಲಿ ನಾನು ನೋಡಿದ ಪ್ರಕಾರ ಬೆಳಗಾಮು ಮತ್ತು ಚಿಕ್ಕಮಗಳೂರಲ್ಲಿ ಒಳ್ಳೆ ಎಜುಕೇಷನ್ ಇದೆ ಅಂತ ಅನಿಸ್ತು. ಬಟ್ ಉಳಿದ ಕಡೆ ನಾನು ಕೇಳಿದ ಪ್ರಕಾರ ಆ್ಯಕ್ಚುಲಿ ಅಲ್ಲಿಗಿಂತ ಇಲ್ಲಿ ಒಳ್ಳೆ ಬೆಟರ್ ಅಂತ ಹೇಳ್ಬಿಟ್ಟು ನಮ್ಮ ಬೆಳಗಾವಿ ತುಂಬ ಚೆನ್ನಾಗಿದೆ ಅಂತ ನಾನು ಕೇಳಿದ್ದು. ಸರ್, ಈಗ ವೃತ್ತಿ ಜೀವನ ಬಿಟ್ಟರೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬಂದರೆ ನಿಮ್ಮ ಹವ್ಯಾಸಗಳೇನು? ಏನು ಮಾಡ್ತೀರಿ? ನಿಮಗೆ ಎದರಲ್ಲಿ ಇಂಟ್ರೆಸ್ಟ್ ಇದೆ? ಸಿನಿಮಾ, ನಾಟಕ, ಸಂಗೀತ ಅಥವಾ ಆಟ ಇತ್ಯಾದಿ? ನನ್ನ ಹವ್ಯಾಸ ಅಂದರೆ ಆ್ಯಕ್ಚುಲಿ ಆಧ್ಯಾತ್ಮಿಕ ಬಗ್ಗೆ ಜಾಸ್ತಿ ನನಗೆ ಅಭಿರುಚಿ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ನಾನು ಕ್ರಿಕೆಟು ಮತ್ತು ಬ್ಯಾಡ್ಮಿಂಟನ್ ಎಲ್ಲ ಆಡ್ತಿದ್ದೆ. ಇವಾಗಲೂ ಸಾಯಂಕಾಲ ಹೋದ ತಕ್ಷಣ ಆಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅಂದು 5:30ಗೆ ನಾನು ಆ್ಯಕ್ಚುಲಿ ಎದ್ಬಿಟ್ಟು ನಾನು ವಾಕಿಂಗ್ ಒಂದು 3-4 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತೀನಿ. ಆಮೇಲೆ ಯೋಗ ಪ್ಲಸ್ ಪ್ರಾಣಾಯಾಮ ಅದನ್ನೆಲ್ಲ ನಾನು ರೆಗ್ಯುಲರ್ ರೊಟೀನಾಗಿ ನಾನು ಇಟ್ಕೊಂಡಿದ್ದೀನಿ. ಸೊ ಆ 7-7:30 ತನಕ ನಂದು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಉಳಿದಿದ್ದು ನಂದು ಮತ್ತೆ ರೆಗ್ಯುಲರ್ ವರ್ಕ್ ಸ್ಟಾರ್ಟ್ ಆಗಿ. ಸರ್, ಈಗ ನೀವು ಬೆಳಗಾವಿ ಜಿಲ್ಲೆಯವರ ಇದ್ದಾಗ್ಯೂ ಕೂಡ ಮತ್ತು ಧಾರವಾಡಕ್ಕೆ ಯಾಕೆ ಸೆಟ್ಲ್ ಆಗ್ಲಿಕ್ಕತ್ತೀರಿ? ಆ್ಯಕ್ಚುಲಿ ನಾನು ಧಾರವಾಡಕ್ಕೆಲ್ಲ ಚಿಕ್ಕಮೂರ್ಲಿದ್ದಾಗ ಒಂದು ಸೈಟ್ ತೊಗೊಂಡಿದ್ದೆ ಸರ್. ಅಲ್ಲಿ ನಮ್ಮ ಮಿಸಸ್ ತಂಗಿಯಿಂದ 4 ಜನನೂ ಅಲ್ಲಿದ್ದಾರೆ, ಅವ್ರ ರಿಲೇಷನ್ಸ್ ಎಲ್ಲ. ಸೊ ಹಿಂಗಾಗಿ ನಾನು ಅಲ್ಲಿ ಒಂದು ಸೈಟ್ ತೊಗೊಂಡಿದ್ದೆ ಅಲ್ಲಿ ಆಲ್ರೆಡಿ. ಸೊ ಈಗ ಮತ್ತು ನಾನು ಬೆಳಗಾಮಲ್ಲಿ ಸೆಟ್ಲ್ ಆಗಬೇಕು ಅಂತ ವಿಚಾರ ಇತ್ತು ಮೊದಲು. ಬಟ್ ಇಲ್ಲಿ ಸೈಟ್ ತೊಗೊಂಡು ಮತ್ತು ಮನೆ ಕಟ್ಟೋದು ಅಂದರೆ ಸ್ವಲ್ಪ ಬರ್ಡನ್ ಜಾಸ್ತಿ ಅಂತ ಹೇಳ್ಬಿಟ್ಟು ನಾನು ಅಲ್ಲ ಆಲ್ರೆಡಿ ಸೈಟ್ ಇರೋದ್ರಿಂದ ಅಲ್ಲೇ ನಾನು ಮನೆ ಕಟ್ಸ್ಕೊಂಡು ಆಮೇಲೆ ಅಲ್ಲೇ ರಿಲೇಷನ್ಸ್ ನಮ್ಮ ಚಿಕ್ಕಪ್ಪ ಅದು ಎಲ್ಲ ಅಲ್ಲೇ ಇರ್ತಾರೆ, ಧಾರವಾಡದಲ್ಲಿ ಇದ್ದಾರೆ. ಸೊ ನಮ್ಗೆ ಡಿಸ್ಟೆನ್ಸ್ ಬೆಳಗಾಮಿಂದ ನಮ್ಮ ಕೌಜಲ್ಗಿ ಡಿಸ್ಟೆನ್ಸ್ ಅಷ್ಟೇ ಆಗುತ್ತೆ, ಆಮೇಲೆ ಧಾರವಾಡದಿಂದನೂ ಅಷ್ಟೇ ಡಿಸ್ಟೆನ್ಸ್ ಆಗುತ್ತೆ. ಸೊ ಹಿಂಗಾಗಿ ಊರಿಗೆ ಹೋಗೋಕ್ಕೆ ಬರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಧಾರವಾಡ ಒಂಥರದ್ದು ಪೀಸ್ ಆಫ್ ಇದು ಪ್ಲೇಸ್. ಸೊ ಹಿಂಗಾಗಿ ಅದನ್ನು ಚಾಯ್ಸ್ ಮಾಡಿ ಅಲ್ಲಿ ಸದ್ಯಕ್ಕಂತೂ ಅಲ್ಲಿದ್ದೀವಿ. ಸೊ ನೆಕ್ಸ್ಟ್ ಮಗನ ಮದುವೆ ಮಾಡೋಕ್ಕಂತ ಯೋಚನೆ ನೋಡ್ತಾ ಇದ್ದೀವಿ ಆಲ್ರೆಡಿ. ಸೊ ಮದುವೆ ಆದ ತಕ್ಷಣ ನೆಕ್ಸ್ಟ್ ಬೆಂಗಳೂರಿಗೆ ಶಿಫ್ಟ್ ಆಗೋ ಒಂದು ಯೋಚನೆ ಇದೆ. ಸೊ ಅದ್ರಿಗೆ ಇಲ್ಲಿರೋದು ಸದ್ಯಕ್ಕೆ ಬಾಡಿಗೆ ಕೊಡೋದು. ಮುಂದೆ ಒಂದು ಸೆಟಲ್ ಆದಮೇಲೆ ಮತ್ತೆ ವಾಪಸ್ ಬರೋದು ಬಿಡೋದು, ಆಮೇಲೆ ನೆಕ್ಸ್ಟ್ ಅದರ ಫರ್ದರ್ ಯೋಚನೆ ಮಾಡೋದು ಸರ್. ಸರ್, ಈಗ ನಿಮ್ಮ ಮೂಲೂರು ಕೌಜಲ್ಗಿ, ಅದ್ರ ಜೊತೆ ಹೇಗೆ ಲಿಂಕ್ ಇಟ್ಕೊಂಡಿದ್ದೀರಿ ಅಥವಾ ಅದು ಬಿಟ್ಟಿದ್ದೀರೋ? ಇಲ್ಲ, ಕೌಜಲ್ಗಿ ಜೊತೆ ನಮ್ಮ ಅಣ್ಣ ಎಲ್ಲ ಇನ್ನೂ ಅಲ್ಲೇ ಇರೋದ್ರಿಂದ, ನಮ್ಮ ಹೊಲ ಮನೆ ಎಲ್ಲ ಅಲ್ಲೇ ಇರೋದ್ರಿಂದ ಈಗ ಆಲ್ರೆಡಿ ನಮ್ಮದು ಪೂರ್ತಿ ನಮ್ಮದು ಅತ್ತಿಗೆ, ನಮ್ಮ ಅಣ್ಣ, ನಮ್ಮ ತಂಗಿ ಎಲ್ಲ ಅಲ್ಲೇ ಇರೋದ್ರಿಂದ, ನಮ್ಮ ಅಣ್ಣನ ಮಕ್ಕಳು ಎಲ್ಲ ಪೂರ್ತಿ ಹೊಲ ಮನೆ ನೋಡ್ತಾ ಇರೋದ್ರಿಂದ. ಸೊ ಆವಾಗ ನಮಗೆ ವರ್ಷದಲ್ಲಿ 4-5 ಸಲ ನಾವು ಕೌಜಲ್ಗಿಗೆ ಹೋಗ್ತೀವಿ. ಸೊ ನಮ್ಮ ನೆಂಟು ಚೆನ್ನಾಗಿದೆ ಸರ್. ಸರ್, ಈಗ ಇಲ್ಲಿ ಬೆಳಗಾವದಲ್ಲಿ ನಿಮಗೆ ಇಲ್ಲಿ ಜೀವನ ಹೇಗೆ ಅನ್ನಿಸ್ತು? ಬೆಳಗಾವಿನಲ್ಲಿ ಚೆನ್ನಾಗಿದೆ ಸರ್ ಜೀವನ. ನಮಗೆ ಇಲ್ಲಿ ಬಂದಾಗಿಂದ ಏನು ಪ್ರಾಬ್ಲಮ್ ಅನಿಸಿಲ್ಲ ನಮಗೆ. ಇಲ್ಲಿ ಬಂದ ತಕ್ಷಣ ನಮಗೆ ಆ್ಯಕ್ಚುಲಿ ನಾವು ಕ್ವಾರ್ಟರ್ಸ್ ಖಾಲಿ ಇತ್ತು, ಕ್ವಾರ್ಟರ್ಸ್ಗೆ ಹೋಗಂತ ಹೇಳಿದ್ರು. ಬಟ್ ನಾವು ಕ್ವಾರ್ಟರ್ಸ್ ನನಗೆ ಇಷ್ಟಪಡಲಿಲ್ಲ. ನಮ್ಮ ಮಿಸಸ್ ತಮ್ಮನ ಮಾವರು ಇಲ್ಲೇ ಅವ್ರ ಮನೆ ಇತ್ತು. ಸೊ ಆ ಟೈಮಲ್ಲಿ ಖಾಲಿ ಇತ್ತು ಅವ್ರದ್ದು. ಸೊ ಹಿಂಗಾಗಿ ನೀವು ಇಲ್ಲೇ ಬಂದುಬಿಡಿ ಅಂತಂದರು. ಸೊ ಹಿಂಗಾಗಿ ನಾವು ಅಲ್ಲೇ ಹೋಗಿ ಸೆಟ್ಲ್ ಆದ್ವಿ. ಹಿಂಗಾಗಿ ಸ್ವಲ್ಪ ದೂರ ಆದ್ರೂ ಚಿಂತೆ ಇಲ್ಲ ನಮಗೆ. ಅಲ್ಲಿ ಎನ್ವೈರ್ಮೆಂಟು ಆಮೇಲೆ ಇದು ಎಲ್ಲ ಚೆನ್ನಾಗಿದೆ ನಮಗೆ. ಸರ್, ಈಗ ನೀವು ಧಾರವಾಡಕ್ಕೆ ಹೋದ್ಮೇಲೆ ನಿವೃತ್ತಿ ಜೀವನ ನಡೆಸ್ಕೊಳ್ಳೋಕೆ ಏನು ಪ್ಲ್ಯಾನ್ ಹಾಕ್ಕೊಂಡಿದ್ದೀರಿ? ಮನೆ ಕಟ್ತಾ ಇದ್ದೀರಿ, ಅದ್ರ ಬಗ್ಗೆ ಅಷ್ಟೇ ಹೇಳಿ. ಆ್ಯಕ್ಚುಲಿ ನಿವೃತ್ತಿ ಜೀವನದ ಬಗ್ಗೆ ನಾವು ನೆಕ್ಸ್ಟ್ ಆಧ್ಯಾತ್ಮದ ಬಗ್ಗೆ ಜಾಸ್ತಿ ಒಲವು ಕೊಡೋಣ ಅಂದ್ಕೊಂಡಿದ್ದೀವಿ. ಸೊ ಇನ್ನು ಮತ್ತೆ ನೆಕ್ಸ್ಟ್ ಫರ್ದರ್ ಮತ್ತು ಬೇರೆ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಬಟ್ ಇದ್ರ ಬಗ್ಗೆ ಇನ್ನೂ ಪೂರ್ತಿಯಾಗಿ ಯೋಚನೆ ಆಗಿಲ್ಲ, ಮಾಡಿಲ್ಲ, ಇಂಪ್ಲಿಮೆಂಟ್ ಮಾಡ್ಬೇಕಂತ ಮಾಡಿಲ್ಲ. ಮನೆಯಲ್ಲಿ ಕಟ್ತಾ ಇದ್ದೀರಿ? ಮನೆ ಮದಿಯಾಳದಲ್ಲಿ ಕಟ್ತಾ ಇದ್ದೀನಿ ಸರ್. ಮದಿಯಾಳ ನಮ್ಗೆ ಸೋದತಿ ರೋಡ್ ಹತ್ರ ಮದಿಯಾಳದಲ್ಲಿ ಕಟ್ತಾ ಇದ್ದೀನಿ.
ಆ್ಯಕ್ಚುಲಿ PUC 2 ವರ್ಷ ಮುಗಿದ್ಮೇಲೆ ನನಗೆ ಆ್ಯಕ್ಚುಲಿ ಇದು ಡಿಗ್ರಿ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಆ್ಯಕ್ಚುಲಿ ಡಿಪ್ಲೊಮಾ ಮಾಡಬೇಕು ಅಂತ ಇಷ್ಟ ಪ್ಲ್ಯಾನ್ ಇತ್ತು ನಂದು. ಬಟ್ ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಮಾರ್ಕ್ಸ್ ಕಡಿಮೆ ಬಂದಿರೋದ್ರಿಂದ SLCಲಿ ಅದು ನನಗೆ ಮಾರ್ಕ್ಸ್ ಕಡಿಮೆ ಬರೋದ ಕಾರಣ SLC ಎಕ್ಸಾಮ್ ಇದ್ದಾಗ ನನಗೆ 4-5 ದಿವಸ ಕಂಟಿನ್ಯೂಸ್ ಜ್ವರ ಬಂದು ಈಗ ನಾನು ಮಾಡ್ಕೊಂಡು ಹಿಂಗೆ ಬರಲಿಕ್ಕೆ ಆಗಲಿಲ್ಲ ನನಗೆ. ಹಿಂಗೆ ಅದಕ್ಕೆ ಕಾರಣದಿಂದ ನನಗೆ PUC ಹೆಂಗೋ ಮುಗಿಸಿದೆ 2 ವರ್ಷ. ನಮ್ಮ ಅಣ್ಣ ಅವರು ಆಗಲೇ ನಾವು ಗೋಕಾಕ್ದಲ್ಲಿ ಅಡ್ಮಿಷನ್ ಮಾಡಿಸಿದ್ರು. ಸೊ ಹಿಂಗಾಗಿ ನಾನು 2 ವರ್ಷ PUC ಮುಗಿಸಿದಾದ್ಮೇಲೆ ನಾನು ಒಟ್ಟು ಟೆಕ್ನಿಕಲ್ ಓದಬೇಕಂತ ನನ್ನ ಪ್ಲ್ಯಾನ್ ಇತ್ತು. ಆ ಟೆಕ್ನಿಕಲ್ ಓದೋದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಇದೆ ಅಂತಂದರೆ ಆ್ಯಕ್ಚುಲಿ ನಾನು 8ನೇ ಕ್ಲಾಸ್ ಇದ್ದಾಗ ಬನಟ್ಟಿಯಲ್ಲಿ ನಮ್ಮ ಬ್ರದರ್ ಇರ್ತಾರೆ. ಅವ್ರ ಬ್ರದರಿಂದ ಅವ್ರ ರಿಲೇಷನ್ ಅವ್ರ ಫ್ರೆಂಡ್ ಯಾರೋ ಮದುವೆ ಇತ್ತು. ಒಂದು ಮದುವೆಗೋಸ್ಕರ ಟ್ರ್ಯಾಕ್ಟರಲ್ಲಿ ನಾವು ಬನಟ್ಟಿಯಿಂದ ನಾವು ಮಮದಾಪುರಕ್ಕೆ ಬಂದ್ವಿ. ಮಮದಾಪುರದ ಮದುವೆ ಇತ್ತು. ಮಮದಾಪುರ ಹೈಸ್ಕೂಲಲ್ಲಿ ಒಂದು ಅಪ್ಪಿದೆ. ಅಲ್ಲೇ ಒಂದು ಟ್ರ್ಯಾಕ್ಟರಲ್ಲಿ ನಿಲ್ಲಿಸಿ ಎಲ್ಲರೂ ಮದುವೆ ಹೋಗಿದ್ರು. ನಾನು ಅವಾಗ ಇನ್ನೂ ಸಣ್ಣ, ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾನು ಡ್ರೈವರ್ ಸೀಟ್ ಮೇಲೆ ಕೂತ್ಕೊಂಡು ಜಸ್ಟ್ ಗೇರೆಲ್ಲ ಆಪ್ರೇಟ್ ಮಾಡ್ತಾಯಿದ್ದೆ. ಅದು ಇದ್ದಕ್ಕಿದ್ದಂಗೆ ಇಷ್ಟು ಹಿಂದ್ಗಡೆ ಹೋಗಿ ಸ್ಟಾರ್ಟ್ ಆಯಿತು. ಹಿಂದ್ಗಡೆ ಹೋಗ್ಬಿಟ್ಟು ಒಂದು ಪಟ್ಟಿ ಅಂಗಡಿ ಇತ್ತು. ಪಟ್ಟಿ ಅಂಗಡಿ ನಾವು ವಾಪಸ್ ಬಿತ್ತು. ಸೊ ಮತ್ತು ಮುಂದೆ ಹೋದ್ಕೂಡಲೇ ಒಂದು ಎಲೆಕ್ಟ್ರಿಕಲ್ ಪೋಲ್ ಇತ್ತು. ಅಲ್ಲಿ ಹೋಗಿ ಸ್ಟಾಪ್ ಆಯಿತು. ಆಮೇಲೆ ಅದು ಪಕ್ಕದಲ್ಲಿ ಇನ್ನೊಂದು ಟ್ರಾಲಿ ಇದರಿಂದ ಹಿಂದೆ ಟರ್ನ್ ಆಗಿ ಒಂದು ಮನೆಗೆ ಹೋಗಿ ಕಟ್ಟೆಗೆ ಟಚ್ ಆಯಿತು. ಸೊ ಆ ಒಂದು ಇದರಲ್ಲಿ ನನಗೆ ಇಂಟೆನ್ಷನ್, ನಾನು ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಬೇಕು ಅನ್ನೋ ಒಂದು ಇಂಟ್ರೆಸ್ಟಿಂದ. ಸೊ ಅದು ನೆಕ್ಸ್ಟ್ ಅದನ್ನು ಒಟ್ಟು ಏನಾದರೂ ಮಾಡಿ ನಾನು ಡಿಪ್ಲೊಮಾ ಮಾಡ್ಬೇಕಂತ ಪ್ಲಾನ್ ಇತ್ತು. ಸೊ ಡಿಪ್ಲೊಮಾ ಆ ಟೈಮಲ್ಲಿ ಸಿಗಲಿಲ್ಲ ನನಗೆ. ಹಿಂಗಾಗಿ ನಾನು ITIಗೆ ನನ್ನ ಅಣ್ಣಗೆ ಹೇಳಿದೆ. ನಮ್ಮ ಅಣ್ಣವ್ರಿಗೆ ಹೇಳಿದೆ, ನೀನು ಆಯಿತು, ನೀನು ಏನು ಓದಂತ ಹೇಳಿದ್ರು. ಸೊ ನಾನು ಬಿಜಾಪುರಕ್ಕೆ ITIಗೆ 2 ವರ್ಷ ಹಚ್ಚಿದೆ. ಸೊ ಹಿಂಗಾಗಿ ಅಲ್ಲಿಂದ ನಾನು ಟೆಕ್ನಿಕಲ್ದು ಟರ್ನ್ ಆಗೋಯ್ತು ಒಂದು ಅವಾಗ. ಆಮೇಲೆ ಸರ್ ನಿಮ್ಮ ವೃತ್ತಿ ಜೀವನದೊಳಗೆ ನಿಮ್ಗೆ 2-3 ಆಪ್ಷನ್ ಇದ್ದು ಅಂತ ಹೇಳಿದ್ರಿ. ಒಂದು ಫಾರಿನ್ಗೆ ಹೋಗಿ ಕೆಲಸ ಮಾಡೋದು, ಇನ್ನೊಂದು ಬಿಸ್ನೆಸ್ ಮಾಡೋದು, ಅಥವಾ ಸರ್ಕಾರಿ ನೌಕರಿ ಬರೋದು. ಈಗ ಇಷ್ಟು ಸುದೀರ್ಘ ಅವಧಿಯೊಳಗೆ ನೀವು ಸರ್ಕಾರಿ ನೌಕರರ ಜೀವನ ತೆಗೆದ್ರಿ. ನಿಮಗೆ ಈ ದಾರಿಗೆ ಬಂದದಕ್ಕೆ ಏನಾದರೂ ಪಶ್ಚಾತ್ತಾಪ ಇದೆಯೇನು, ಅಥವಾ ನಾನು ವಿದೇಶ ಪ್ರವಾಸ ಮಾಡಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆಯೇನು? ಇಲ್ಲ, ಹಾಗೆ ನನಗೆ ಸದ್ಯಕ್ಕೂ ಆ ರೀತಿ ಯಾವುದೂ ಅನಿಸ್ಲಿಲ್ಲ. ನಾನು ಬರೋ ತನಕ ಸ್ವಲ್ಪ ನನಗೆ ಆ ರೀತಿ ಒಂದು ಫೀಲಿಂಗ್ ಇತ್ತು. ಬಟ್ ಬಂದಮೇಲೆ ನನಗೆ ಆ್ಯಕ್ಚುಲಿ ಇದು ಫೀಲ್ಡು ಚೆನ್ನಾಗಿದೆ, ಒಂದು ರೆಸ್ಪೆಕ್ಟೆಡ್ ಫೀಲ್ಡು, ಒಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅನಿಸಿ ನನಗೆ 35 ವರ್ಷ ಸರ್ವಿಸ್ ಮಾಡಿದ್ದಾರೆ. ನನಗೆ ಒಂದು ಸ್ವಲ್ಪನೂ ಬೇಜಾರಿಲ್ಲ ಮಾಡಿ ಸರ್ವಿಸ್ ಮಾಡಿದ್ದಕ್ಕೆ. ಆಮೇಲೆ ನಾನು ಇದ್ರ ಮಧ್ಯದಲ್ಲಿ ನಾನು ಒಂದು 2008ರಲ್ಲಿ ನಾನು ಜರ್ಮನಿಗೆ ಹೋಗಿ ಬಂದೆ. 46 ದಿವಸ ಅಲ್ಲೇ ಟೂರ್ ಮಾಡಿದ್ದೆ ನಾನು. ನಮ್ಮ ಅತ್ತೆ ಅವ್ರನ್ನ ಇಬ್ಬರನ್ನ ಕರ್ಕೊಂಡು ನಾನು ಹೋಗಿದ್ದೆ. ಆ್ಯಕ್ಚುಲಿ ನಮ್ಮ ಮಿಸಸ್ ತಮ್ಮ ಅಲ್ಲೇ ಜರ್ಮನಿಯಲ್ಲಿದ್ದವನು. ಸೊ ಕರ್ಕೊಂಡು ಹೋಗೋದಕ್ಕೆ ನಂದು ಆಲ್ರೆಡಿ ಒಂದು 81ನೇ ಇಸ್ವಿಯಲ್ಲೇ ನಾನು ಪಾಸ್ಪೋರ್ಟ್ ಮಾಡಿಸಿದ್ದೆ. ಆವಾಗಲೇ ನಾನು ಹೋಗ್ತಿಲ್ಲ, ಫಾರಿನ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ನನಗೆ. ಸೊ ಆ ಒಂದು ಪ್ಲ್ಯಾನ್ಗೋಸ್ಕರ ನನ್ನ ಪಾಸ್ಪೋರ್ಟ್ ಆಲ್ರೆಡಿ ಇತ್ತು. ಸೊ ಹಿಂಗೆ ಅದನ್ನೇ ಒಂದು ಯೂಟಿಲೈಸ್ ಮಾಡ್ಕೊಂಡು ನಾನು ಇಷ್ಟು ನಮ್ಮ ಅಳಿಯ ಹೇಳಿದ, ಮಾವ ನೀವೇ ಕರ್ಕೊಂಬಂದುಬಿಟ್ರಿ ಅಂತ ಹೇಳಿದ್ರು. ಸೊ ಹೀಗಾಗಿ ನಾನು ನಮ್ಮ ಅತ್ತೆ ಅವ್ರನ್ನಿಬ್ಬರನ್ನು ಕರ್ಕೊಂಡು ಜರ್ಮನಿಗೆ ಹೋಗಿದ್ದೆ. ಅಲ್ಲಿ ಒಂದು 46 ಡೇಸ್ ಇದ್ದೆ ನಾನು ಅಲ್ಲಿ ಜರ್ಮನಿಯಲ್ಲಿ. ಫ್ರಾನ್ಸು, ನೆದರ್ಲ್ಯಾಂಡು ಮತ್ತು ಜರ್ಮನಿ ಮೂರು ದೇಶ ನಾನು ಪೂರ್ತಿ ಸುತ್ತಕೊಂಡು ಆಮೇಲೆ ಒಂದು 46 ಡೇಸ್ ಆದಮೇಲೆ ಮತ್ತೆ ವಾಪಸ್ ನಾನು ಬೆಂಗಳೂರು. ಹೇಗೆ ಅನ್ನಿಸ್ತಾರೆ ನಿಮ್ಮ ವಿದೇಶ ಪ್ರವಾಸ, ಅಲ್ಲಿ ಅನುಭವ? ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಕಂಪೇರ್ ಮಾಡಿದರೆ ನಾವು ಇಂಡಿಯಾ ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗಿದೆ. ಕ್ಲೀನು ಮತ್ತು ಅಲ್ಲಿ ಒಂದು ಎನ್ವೈರ್ಮೆಂಟು ಪ್ರತಿಯೊಂದು ಎಲ್ಲ ಕಂಪೇರ್ ಮಾಡಿ ತುಂಬ ಚೆನ್ನಾಗಿದೆ ಅನಿಸ್ತು. ಬಟ್ ನಮ್ಮದು ಸಂಸ್ಕೃತಿ, ನಮ್ಮ ಇದು ಭಾರತ ಸಂಸ್ಕೃತಿ ಮತ್ತು ಇದ್ರ ಬಗ್ಗೆ ಕಂಪೇರ್ ಮಾಡಿದರೆ ನಮಗೆ ಭಾರತನೇ ಎಷ್ಟೋ ವಾಸಿ ಅನಿಸ್ತಾ ಇದೆ ನಮಗೆ. ಸರಿ, ನಿಮ್ಮ ಜೀವನದಲ್ಲಿ ಏನಾದರೂ ಕನಸುಗಳಿದ್ದರೆ ಅವು ಅಪೂರ್ಣ ಆಗಿದ್ದರೆ, ಅಥವಾ ಯಾವುದಾದ್ರೂ ಆಸೆ ಈಡೇರದೇ ಇದ್ದರೆ ಅಂತ ಯಾವುದಾದ್ರೂ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಏನಾದರೂ ಇದೆಯಾ? ಅಂತ ಯಾವುದೋ ಒಂದು ಆಸೆನ ಇಟ್ಕೊಂಡಿಲ್ಲ ಸರ್ ಇನ್ನು ತನಕ. ಸೊ ನಮ್ಮದು ಈಗ ಆಸೆ ಅಂದರೆ ಇಷ್ಟು ಮಗಂದು ಎಜುಕೇಷನ್ ಆಯಿತು, ಒಳ್ಳೆ ಚೆನ್ನಾಗಿ ಎಜುಕೇಷನ್ ಮಾಡಿಸಿದ್ವಿ. ಸೊ ಅವ್ನಿಗೆ ಒಳ್ಳೆ ಜಾಬ್ನೂ ಸಿಕ್ಕಿದೆ. ಸೊ ನಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ನನಗೆ ಪ್ರಮೋಷನ್ ಬರಬೇಕಾಗಿತ್ತು, ಬಂದಿಲ್ಲ. ಸೊ ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ. ನನಗೆ ಎಷ್ಟು ದೇವ್ರು ನನಗೆ ಎಷ್ಟು ಕೊಟ್ಟಿದ್ದಾನೆ ಅಷ್ಟು ನನ್ನದು ಒಳ್ಳೆ ಮಗನ ಎಜುಕೇಷನ್ ಆಗಿದೆ, ಅವ್ನಿಗೆ ಒಳ್ಳೆ ಜಾಬ್ ಇದೆ. ಹೀಗಾಗಿ ಅಷ್ಟರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ನನಗೇನು ಪ್ರಾಬ್ಲಮ್ ಇಲ್ಲ ಸರ್. ಸರ್, ನಮ್ಮ ಸಂಸ್ಥೆಯ ಅನೇಕ ಸಿಬ್ಬಂದಿಗಳು ಹೇಳ್ತಾರೆ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ. ಅದೇನದು ಲೈಫ್ ಸ್ಟೈಲು, ಹೇಗಿದೆ, ಏನು ಕತೆ, ಹೇಗೆ ನಿಮ್ಮ ದಿನಚರಿ ಹೇಗಿದೆ? ಲೈಫ್ ಸ್ಟೈಲ್ ಅಂದರೆ ತುಂಬ ಸಿಂಪಲ್ ಆಗಿರ್ತೀನಿ ಸರ್. ನಾನು ಯಾವುದೇ ಒಂದು ಇನ್ನೊಬ್ಬರು ಯಾರ್ದೋ ತಕರಾರಕ್ಕೆ ಇದಕ್ಕೆ ಹೋಗಂಗಿಲ್ಲ. ಆಮೇಲೆ ನಾನು ಆಯಿತು, ನನ್ನ ಪಾಠ ಆಯಿತು. ಸೊ ಹಿಂಗಾಗಿ ಅದ್ರ ಬಗ್ಗೆ ನಂದು ಅಷ್ಟೊಂದು ಇಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬೇರೆಯವ್ರ ಬಗ್ಗೆ ಆಸಕ್ತಿ ತೋರಿಸಿ ಅವ್ರಿಗನ್ನ ಕೀಳ್ತೋ ಅಥವಾ ಅವ್ರನ್ನ ಮೇಲೆ ಏರಿಸೋದು ಅಥವಾ ಕೀಳ್ಭಾವನೆ ನೋಡೋದ್ರಿಂದ ಒಂದು ಯಾರೇ ಇರಲಿ ಅವರು, ಈ ಒಂದು ಡಿ ಗ್ರೂಪ್ ನೌಕರಿ ಹಿಡ್ಕೊಂಡು ಪ್ರಿನ್ಸಿಪಾಲ್ರವರೆಗೆ ನಾನು ಆ್ಯಕ್ಚುಲಿ ಎಲ್ಲರನ್ನೂ ಒಂದೇ ಸಮಾನ ನೋಡ್ಕೊಂಡ್ಬಂದಿದ್ದೀನಿ. ಹಿಂಗಾಗಿ ನಂದು ಲೈಫ್ ಸ್ಟೈಲ್ ಅದು ಹೇಳ್ಬೇಕಂದ್ರೆ ನಾರ್ಮಲಾಗೇ ಇದೆ, ಪ್ರಾಬ್ಲಮ್ ಇಲ್ಲ. ಜೀವನದಲ್ಲಿ ನಿಮ್ಮದು ಯಾವ ಘಟನೆಗಳು ನಿಮಗೆ ಅತ್ಯಂತ ನೋವನ್ನು ತಂದುಕೊಟ್ರು ಸರ್? ಜೀವನದಲ್ಲಿ ಘಟನೆಗಳಂದ್ರೆ ಆ್ಯಕ್ಚುಲಿ ನಾನು ಡಿಪ್ಲೊಮಾ ಓದ್ಬೇಕಂತ ಮಾಡಿದ್ದು, ಅದನ್ನು ಓದಲಿಕ್ಕೆ ಆಗಲಿಲ್ಲ. ಸೊ ಅದೊಂದು ನೋವಾಯಿತು ನನಗೆ. ಅದು ಬಿಟ್ಟರೆ ನೆಕ್ಸ್ಟ್ ಬೇರೆ ಇನ್ಯಾವುದು ನಾನು ಮದುವೆ ಬಗ್ಗೆ ಹೇಳ್ಬೇಕಂದ್ರೆ, ಮದುವೆಯಲ್ಲಿ ನಾವು ಫಸ್ಟ್ ನೋಡಿದ್ದೇನೆ ನಮ್ಮ ಒಂದೇ ಹುಡುಗಿನ. ಅದೇ ಹುಡುಗಿ ಫಸ್ಟ್ ಮದುವೆ ಆಗಿದ್ದು ನಮ್ಮ ಮನೆಯಲ್ಲಿ. ಅದು ಅರೇಂಜ್ ಮ್ಯಾರೇಜೇನೆ.
ನಮ್ಮದೇನು ಹಿಂಗಾಗಿ ಪ್ರಾಬ್ಲಮ್ ಐತೆ, ಬೇರೆ ಯಾವುದು ಇದು ಇಲ್ಲ, ಪ್ರಾಬ್ಲಮ್ ಇಲ್ಲ. ಇದ್ರ ಬಗ್ಗೆ ಬೇರೆ ಇನ್ನೇನಿಲ್ಲ. ನಿಮ್ಮ ಪತ್ನಿಯವರ ಬಗ್ಗೆ ಏನಾದರೂ ಹೇಳಿ, ಹೇಗಿದ್ದಾರೆ ಅವ್ರ ಸ್ವಭಾವ ಏನು ನಿಮಗೆ? ನಮ್ಮ ಪತ್ನಿ ತುಂಬ ಕೋಆಪರೇಟಿವ್ ಇದ್ದಾರೆ. ಸೊ ಅವಳು ಭಾಳ ಆಧ್ಯಾತ್ಮಿಕವಾಗಿ ತುಂಬ ಪ್ರತಿ ದಿವಸನೂ ದಿನದ 2-3 ಗಂಟೆ ಪಾರಾಯಣ ಮತ್ತು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಪ್ರತಿ ದಿವಸನೂ ಪಾರಾಯಣ ಮಾಡ್ತಾರೆ ಸರ್ ಅವರು. ಸೊ ಹಿಂಗಾಗಿ ನಮಗೆ ಅವಳಿಗೆ ತುಂಬ ಎಜುಕೇಷನ್ ಇದ್ರ ಬಗ್ಗೆ ಹೊಂದಾಣಿಕೆಯಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಮತ್ತು ಮಗನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ. ಮಗಂದು ಎಜುಕೇಷನ್ನು ಅವಂದು ಆ್ಯಕ್ಚುಲಿ ನಮ್ಮ 8ನೇ ವರ್ಷದಲ್ಲಿ ನಾವು ಮುಂಜೀವ ಮಾಡಿದ್ವಿ, ಉಪನಯನ ಮಾಡಿದ್ವಿ. ಉಪನಯನ ಮಾಡಿ ಆದಮೇಲೆ ಅವ್ನಿಗೆ ಆ್ಯಕ್ಚುಲಿ ರುದ್ರ ಹೇಳ್ಬೇಕಂದ್ರೆ ಅವ್ರಿಗೆ ರುದ್ರ ಕಲಿಕ್ಕೆ ಹೋಗ್ತಿದ್ದ ಅವನು. ರುದ್ರ ಅವ್ನ ಕಾಮಾಕ್ಷಿ ಅಂತ ಹೇಳ್ಬಿಟ್ಟು ಅವ್ರೊಬ್ಬರು ಅಲ್ಲಿ ನಮ್ಮ ಚಿಕ್ಕಮೂರ್ಲಾಗಿ ಕಲ್ತಿದ್ದವನು. ಸೊ ರುದ್ರ ನಾವು ಕಲ್ತಾದ್ಮೇಲೆ ಪ್ರತಿಯೊಂದು ಇದಕ್ಕಲ್ಲೇ ಅವ್ನು ಓದೋದ್ರಲ್ಲೇ ಇಷ್ಟೊಂದು ಇಂಟ್ರೆಸ್ಟೆಡ್ ಇದ್ದಾರೆ, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. ಆ ರೀತಿ ಓದ್ತಾ ಇದ್ದ ಅವನು. ಪ್ರತಿಯೊಂದರಲ್ಲಿ ಯಾವುದೋ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ನು ಇರ್ತಾಯಿದ್ದ ಅವನು. ಸೊ ಇದು ಹಿಂಗಾಗಿ ಒಂದು ನಮಗೆ ಅದು ಬರ್ಡನ್ ಅನಿಸ್ಲಿಲ್ಲ. ಸೊ ಇಲ್ಲಿ ಬಂದಾದಮೇಲೆ ನಾವು ಆ್ಯಕ್ಚುಲಿ ಚಿಕ್ಕಮೂರಿಂದ ಧಾರವಾಡಕ್ಕೆ ಬಂದಾದಮೇಲೆ PUCಯಲ್ಲಿ ಒಳ್ಳೆ ಸ್ಕೋರ್ ಮಾಡಿದ ಅವನು. ಸೊ ಹಿಂಗಾಗಿ ನಮಗೆ ಇಲ್ಲೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆ್ಯಕ್ಚುಲಿ ಮತ್ತು ರ್ಯಾಂಕಿಂಗ್ ಮತ್ತು ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಜಾಸ್ತಿ ಇದು ಮತ್ತು 10,200 ರ್ಯಾಂಕಿಂಗ್ ಬಂತು. ಸೊ ಹಿಂಗಾಗಿ ನಾವು ಸಿಗುತ್ತಾ ಇಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾವು ಮತ್ತೆ ಜೈನ್ ಕಾಲೇಜಲ್ಲಿ 2 ಲಕ್ಷ ರೂಪಾಯಿ ಕೊಟ್ಟು ನಾವು ಮೊದಲೇ ಬುಕ್ ಮಾಡಿದ್ವಿ, ಸೊ TC ಕೋರ್ಸ್ಗೆ. ಸೊ ಅದಾದಮೇಲೆ ನೆಕ್ಸ್ಟು KL ಇದರಲ್ಲೇ ರೌಂಡ್ಸಲ್ಲೇ ಆ್ಯಕ್ಚುಲಿ ಮೆರಿಟ್ ರೌಂಡಲ್ಲಿ ಅವ್ನು KL ಸಿಕ್ತು. ಹಿಂಗಾಗಿ ಒಂದು ಎಜುಕೇಷನ್ ಒಂದು ಚೆನ್ನಾಗಿ ಅವನು ಇದರಲ್ಲೂ ಇಂಜಿನಿಯರಿಂಗ್ ಇದರಲ್ಲೂ ಪ್ರತಿಯೊಂದು ಸೆಮ್ಮಲ್ಲೂ ಡಿಸ್ಟಿಂಕ್ಷನ್ ಇದೆ ಸರ್. ಹಿಂಗೆ ಡಿಸ್ಟಿಂಕ್ಷನ್ ಅವ್ನಿಗೆ ಅವಾರ್ಡ್ನೂ ಬಂತು. ಪ್ರತಿ ವರ್ಷವೂ ಅವಾರ್ಡ್ ಬರ್ತಾಯಿತ್ತು ಅವನಿಗೆ, ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು. ಸೊ ಈಗ ಯಾವ ಕಂಪ್ನಿಯೊಳಗೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ? ಈಗ ಮೊದಲು ಅವ್ನು KPI ಟೆಕ್ನಾಲಜಿ ಇದೆ ಸರ್, 3 ವರ್ಷ ಅಲ್ಲಿ ಕೆಲಸ ಮಾಡಿದ. ಅದಾದಮೇಲೆ ನೆಕ್ಸ್ಟ್ ರಾಬರ್ಟ್ ಬಾಷಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕೆಲಸ ಮಾಡ್ತಾಯಿದ್ದೀನಿ. ಸೊ ಈಗ ನಿಮ್ಮ ಬಂಧು ಬಳಗದವರೆಲ್ಲ ಎಲ್ಲೆಲ್ಲಿದ್ದಾರೆ ಏನೇನು? ಆ್ಯಕ್ಚುಲಿ ನಮ್ಮ ಬ್ರದರ್ಸ್ ನಾವು 4 ಜನ ಸರ್. ಈಗ ಒಬ್ಬರು ಅಂತ ಹೋಗೋದ್ರ ಅಂತ ಹೇಳಿದೆ. 4 ಜನರಲ್ಲಿ ಒಬ್ಬರು ದೊಡ್ಡವನ್ನ ನಮ್ಮಲ್ಲಿ ಕೌಜಲ್ಗೆಲ್ಲ ಇದ್ದಾರೆ, ಅವರು ನಮ್ಮ ಮನೆ ಹೊಲ ಎಲ್ಲ ನೋಡ್ಕೊಂಡಿದ್ದಾರೆ. ಸೊ 2ನೇ ಬ್ರದರ್ ನಮ್ಮ ತಾಯಿ ಸೋದರ ಮಾವಿಗೆ ಮಕ್ಕಳಿರಲಿಲ್ಲ, ಹಿಂಗಾಗಿ ಅವ್ರಿಗೆ ದತ್ತಕ್ಕೆ ಹೋಗ್ಬಿಟ್ರು. ಸೊ ಬನಟ್ಟಿಯಲ್ಲಿ ನರಗುಂದ ತಾಲೂಕು ಬನಟ್ಟಿಯಲ್ಲಿ ಅವರು ಇದ್ದಾರೆ. ಅವರು ಅಲ್ಲಿ ಜಮೀನು ಮನೆ ಇದೆ. ಅವರು ಎಲ್ಲ ಸೆಕ್ರೆಟರಿ ಆಗಿ ಅವ್ರ ಡಿಗ್ರಿ ಆಗಿತ್ತು, ಅವರು ಸೆಕ್ರೆಟರಿ ಆಗಿ ಕೆಲಸ ಮಾಡಿದರು. ಅವ್ರು ರಿಟೈರ್ಡ್ ಆಗಿ ಈಗ 4-5 ವರ್ಷ ಆಯಿತು. ಸೊ ಈಗ ಅಲ್ಲೇ ಸೆಟಲ್ ಆಗಿದ್ದಾರೆ. ಸೊ 3ನೇ ಬ್ರದರು ಆ್ಯಕ್ಚುಲಿ ಬಿಜಾಪುರದಲ್ಲಿರ್ತಾರೆ. ಬಿಜಾಪುರದಲ್ಲಿರ್ತಾರೆ. ಅವರು ಒಂದು ಪ್ರೈವೇಟ್ ಕೆಲಸದಲ್ಲಿ ಕೇಳಿದ್ದಾರೆ. ಸೊ 3ನೇಯವರೊಬ್ಬರು ಹೋಗಿದ್ದರು, 4ನೇಯವರು ನಾವು ಅಲ್ಲೇ ಬಿಜಾಪುರದಲ್ಲಿದ್ದಾರೆ, 5ನೇಯವರು ನಾನು. ಸೊ ನಂದು ಇಲ್ಲೇ ಸರ್ವಿಸ್ ಇರುತ್ತೆ ಆ್ಯಕ್ಚುಲಿ, 35 ವರ್ಷ ಇಲ್ಲೇ ಸರ್ವಿಸ್ ನಂದು. ಸೊ ಇದೀಗ ಸಿಸ್ಟರ್ಸ್ ಎಲ್ಲ ಇರ್ತಾರೆ. ಸಿಸ್ಟರ್ಸ್ 3 ಜನ ಸರ್. ಆ್ಯಕ್ಚುಲಿ ಒಬ್ಬಳು ತಂಗಿ ಇದ್ದಾಳೆ ಸರ್. ತಂಗಿದು ಆ್ಯಕ್ಚುಲಿ ಮದುವೆ ಆಗಲಿಲ್ಲ. ಅವಳದು ಆ್ಯಕ್ಚುಲಿ ಫಿಟ್ಸ್ ಬರೋದ್ರಿಂದ ಹಿಂಗಾಗಿ ನಾವು ಬೇರೆ ಕಡೆ ಮದುವೆ ಮಾಡಿಕೊಡ್ಲಿಲ್ಲ. ಸೊ ಇನ್ನಿಬ್ಬರು ಸಿಸ್ಟರ್ಸು ಒಬ್ಬರು ಬೆಂಗಳೂರಲ್ಲಿ ಇರ್ತಾರೆ ದೊಡ್ಡವರು. ಸೊ 2ನೇ ಸಿಸ್ಟರ್ಸ್ ಇಲ್ಲಿ ಬೆಳಗಾಮಲ್ಲೇ ಇಲ್ಲೇ ಇದ್ದಾರೆ, ಭಾಗ್ಯನಗರದಲ್ಲಿ. ಸರಿ, ಇಷ್ಟು ವರ್ಷಗಳ ಕಾಲ ನೀವು ಅನೇಕ ಜನರ ಜೀವನಗಳನ್ನು ನೋಡಿದಿರಿ, ಘಟ್ಟಗಳನ್ನು ನೋಡಿದಿರಿ, ಬಹಳ ಬದಲಾವಣೆಗಳಾದವು. ಈಗ ನಿಮ್ಗೆ ಏನು ಅನ್ನಿಸ್ತದೆ ಈ ಹಳೆಯ ಕಾಲದ ಜೀವನ, ನೀವು ಇದ್ದಂತಹ ಬಾಲ್ಯದ ಜೀವನ, ನೀವಿದ್ದಂತಹ ಆಗಿನ ವಾತಾವರಣ, ಈಗಿನ ಮೊಬೈಲ್ ಮತ್ತು ಟೆಲಿವಿಷನ್ ಯುಗ, ಆಗಿನ ಚಲನಚಿತ್ರ ಯುಗ, ನಾಟಕ ಯುಗ, ಎಲ್ಲಗಳನ್ನು ನೋಡಿದಾಗ ನಿಮ್ಗೇನು ಅನ್ನಿಸ್ತದೆ? ಆ್ಯಕ್ಚುಲಿ ಈಗ ಕಂಪೇರ್ ಮಾಡಿದರೆ ಮೊದಲಿಂದ ಭಾಳ ಎಷ್ಟೋ ವಾಸಿ ಅನಿಸ್ತದೆ. ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ, ನಾನು ಚಿಕ್ಕಮೂರ್ಲಿದ್ದಾಗ ನಮಗೆ ನಾಟಕದ ಭಾಳ ಹುಚ್ಚ ಇತ್ತು. ಸುಯೋಧನ ಅನ್ನೋ ನಾಟಕದಲ್ಲಿ ನಮ್ಮ ಪ್ರತಿಭಾ ಕಲಾವಿದರು ಅಂತ ಹೇಳ್ಬಿಟ್ಟು ನಮ್ಮದೊಂದು ಸಂಘ ಇತ್ತು. ಸೊ ಆ ಸಂಘದಲ್ಲಿ ನಾನು ಸುಮಾರು 4-5 ನಾಟಕದಲ್ಲಿ ಪಾತ್ರ ವಹಿಸಿದ್ದೀನಿ. ಸುಯೋಧನದಲ್ಲಿ ನನಗೆ ಭೀಷ್ಮನ ಪಾಠ ಕೊಟ್ಟಿದ್ದರು, ತುಂಬ ಚೆನ್ನಾಗಿ ಬಂದಿತ್ತು ಅದು. ಹೀಗಾಗಿ ಭಾಳ ಪ್ರಶಂಸೆ ಮಾಡಿದ್ರು ಅಲ್ಲಿ. ಸೊ ಅದೇ ರೀತಿ 3-4 ನಾಟಕದಲ್ಲಿ ಇದು ಮಾಡಿದ್ವಿ. ನಾವೀಗ ಗಣಪತಿ ಉತ್ಸವ ಇದ್ದಾಗ ಪ್ರತಿ ಸಲ ನಾವು ಪ್ಲೇ ಮಾಡ್ತಾಯಿದ್ವಿ ನಾಟಕ ಕಂಪ್ನಿಗಳಲ್ಲಿ. ಸೊ ಹಿಂಗಾಗಿ ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇದೆ ಜಾಸ್ತಿ. ಸ್ವಲ್ಪ ಕಲೆಯ ಬಗ್ಗೆ ನಿಮಗೆ ಜಾಸ್ತಿ ಅಭಿರುಚಿ, ಆಸಕ್ತಿಗಳಿದ್ದಾವೆ ಅಂತ ಅರ್ಥ. ಆಮೇಲೆ ಹಳೆ ಹಿಂದಿ ಸಾಂಗ್ಸು ಮತ್ತು ಹಳೇದು ಕನ್ನಡ ಸಾಂಗ್ಸು ಕೇಳೋದ್ರಲ್ಲಿ ಭಾಳ ಇಂಟ್ರೆಸ್ಟ್ ಇದೆ. ಯಾವ ಸಾಂಗ್ಸ್ಗಳು ನಿಮಗೆ ಇಷ್ಟ ಆಗ್ತದೆ? ಎಲ್ಲ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರು, ಆಶಾ ಭೋಸ್ಲೆ, ಇವರೆಲ್ಲ ನನಗೆ ಇಷ್ಟವಾದ ಒಂದು ಕಲಾವಿದರು. ಇವತ್ತಿಗೂ ಎಲ್ಲ ಕೇಳ್ತೀವಿ? ಇವತ್ತಿಗೂ ಕೇಳ್ತಾ ಇರ್ತೀವಿ. ಅಂದ್ರೆ ಆ ಕಲೆ ಬಗ್ಗೆ ನಿಮ್ಗೆ ಸಾಕಷ್ಟು ಆಸಕ್ತಿ ಇದೆ ಸರ್. ನಿಮ್ಮ ಆಧ್ಯಾತ್ಮಿಕ ಜೀವನದ ಬಗ್ಗೆ ಸರ್ ಹೇಳಿರಲ್ಲ, ಏನು ಇಂಟ್ರೆಸ್ಟು, ಹೇಗೆ ಬಂತು, ಏನು ಮೊದಲಿಂದನೇ ಇತ್ತು? ಆಧ್ಯಾತ್ಮಿಕ ಜೀವನ ಆ್ಯಕ್ಚುಲಿ ಮೊದಲಿಂದನೇ ನನಗೆ ಸ್ವಲ್ಪ ಆಧ್ಯಾತ್ಮಿಕ ಬಗ್ಗೆ ಒಲವು ಇತ್ತು ಸರ್. ಆ್ಯಕ್ಚುಲಿ ನಾನು PUC ಆದಮೇಲಂತೂ ನನಗೆ ಇನ್ನೂ ಜಾಸ್ತಿ ಆಯಿತು. ಬೆಂಗಳೂರಿಗೆ ಹೋದ್ಮೇಲೆ ಬೆಂಗಳೂರಲ್ಲೇ ನಾನು ಕೆಲಸಕ್ಕೆ ಬೆಳಗ್ಗೆ 7 ಗಂಟೆಗೆ ಕೆಲಸಕ್ಕೆ ಹೋದ್ರೂ ರಾತ್ರಿ 8:30-9 ಗಂಟೆಗೆ ಬರ್ತಾಯಿದ್ದೆ ನಾನು.
ಯಾಕಂದ್ರೆ ಪ್ರೈವೇಟ್ ಕೆಲಸ ಹಿಂಗೆ ಅಲ್ಲಿ ಸಿಗೋ ಸಂಬಳ 2,500-3,000 ರೂಪಾಯಿ ಯಾವಾಗಲೇ. ಇವಾಗ 1981 ಅಂದೆ 81ಇಂದ 84 ತನಕ 85 ತನಕ ಅಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡಿದೆ. ಸೊ ಹಿಂಗೆ ಆ ಪೀರಿಯಡಲ್ಲಿ ನಮ್ಗೆ ಸಿಗ್ತಾ ಇರೋ ಸಂಬಳ 2,500-3,000 ರೂಪಾಯಿ. ಸೊ ಅದನ್ನು ಬಿಟ್ಟು ನಾನು ಬೇರೆ ಪ್ರೈವೇಟ್ ಮತ್ತು ಸಪ್ರೇಟ್ ಬಿಸ್ನೆಸ್ಸು ಮಾಡ್ತಿದ್ದೆ ನಾನು. ಸೊ ಹಿಂಗಾಗಿ ನಮಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಅವಾಗ ನನಗೆ ಉಳಿದ ಟೈಮಲ್ಲಿ ಬಂದಾಗ ನಾನು ಬೆಳಗ್ಗೆ ಅಥವಾ ಸಾಯಂಕಾಲ ಅವಾಗಿಂದ ನನಗೆ ಯೋಗ ಮತ್ತು ಇದ್ರ ಬಗ್ಗೆ ಅವಾಗಲೇ ಆಸಕ್ತಿ ಇತ್ತು. ನಾನು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋದ್ರೂ ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಯೋಗ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವ್ರ ಕೆಲಸಕ್ಕೆ ಹೋಗ್ತಿದ್ದೆ ನಾನು. ಸುಮಾರು 8-10 ಕಿಲೋಮೀಟ್ರು ಸೈಕಲ್ ತೊಗೊಂಡು ಹೋಗ್ತಿದ್ದೆ ನಾನು ಅವಾಗ. ವೈಯಾಲಿ ಕಾವಲಿಂದ ರಾಜನಗರದಲ್ಲಿ 4th ಬ್ಲಾಕಲ್ಲಿ ನನ್ನ ಮನೆ ಇತ್ತು, ರೂಮ್ ಮಾಡ್ಕೊಂಡಿದ್ವಿ. ಸೊ ಅವನು ನೆಕ್ಸ್ಟು 7-8 ಕಿಲೋಮೀಟ್ರ್ ವೈಯಾಲಿ ಕಾವಲು, ಅಲ್ಲಿಂದ 10-12 ಕಿಲೋಮೀಟ್ರ್ ಆಗ್ತಿತ್ತು. ಸೊ ಅಲ್ಲಿಗೆ ಸೈಕಲ್ ತೊಗೊಂಡು ಹೋಗಿ ಮತ್ತೆ ವಾಪಸ್ ಅಲ್ಲಿ ಬರ್ತಿದ್ದೆ. ಸರ್, ಈಗ ನಿವೃತ್ತಿ ಆಗೋ ಸಂದರ್ಭದಲ್ಲಿ ಯಾರ್ಯಾರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ನಿವೃತ್ತಿ ಕಾಲದಲ್ಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ಸೋಕ್ಕೆ ಇಷ್ಟಪಡ್ತೀನಿ ಸರ್. ಪ್ರತಿಯೊಬ್ಬರು ಪ್ರಾಚಾರ್ಯರಾಗಲಿ, ಎಲ್ಲ ಡಿ ಗ್ರೂಪ್ ನೌಕರರಾಗಲಿ, ನಮ್ಮ ಸಬಾರ್ಡಿನೇಟ್ಸ್ ಆಗಲಿ, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ಕೊಡ್ತೀನಿ. ಎಲ್ಲ ಸರ್ ನನಗೆ ಕೋಆಪರೇಟ್ ಮಾಡಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬರು ವಸ್ತ್ರ ಸರ್ ಆಗಲಿ, ಶಿವಕಾಮಠ್ ಸರ್ ಆಗಲಿ, ಮೋರೆ ಸರ್ ಆಗಲಿ, ಮನೋಜು ಮತ್ತು ಬಡಿಗೇರ್ ಸರ್ ಆಗಲಿ, ಗೋವೆ ಸರು, ದೇಶಪಾಂಡೆ ಸರು, ಪ್ರತಿಯೊಬ್ಬರು ಅದಿಷ್ಟು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲದೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಸಬಾರ್ಡಿನೇಟ್ಸು ನಮಗೆ ಭಾಳ ಅಷ್ಟೊಂದು ಕ್ಲೋಸ್ ಆಗಿದ್ದಾರೆ. ಸೊ ಹಿಂಗಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ವಿಶೇಷವಾಗಿ ನಿಮ್ಮ ತಂದೆ ತಾಯಿ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಲ್ಲ? ಆ್ಯಕ್ಚುಲಿ ನಮ್ಮ ತಂದೆಯವರು ಹುಲ್ಕುಂದಲ್ಲಿ ಗೋಕಾಕ್ಕೆ ಬಂದರು. ಗೋಕಾಕದಿಂದ ಹುಲ್ಕುಂದಕ್ಕೆ ಬಂದರು. ಸೊ ಹುಲ್ಕುಂದಲ್ಲಿ ನಮ್ಮ ಮೇಷ್ಟ್ರಾಗಿದ್ದರು ಫಸ್ಟ್ ಅವರು. ಮೇಷ್ಟ್ರ್ ಆದಮೇಲೆ ಅಲ್ಲಿಂದ ರಡೇರಟ್ಟಿಗೆ ಟ್ರಾನ್ಸ್ಫರ್ ಮಾಡಿದರು ಅವರು. ರಡೇರಟ್ಟಿ ಅಂತ ಹೇಳ್ಬಿಟ್ಟು ನಮ್ಮ ಊರಿಂದ ಒಂದು 5 ಕಿಲೋಮೀಟ್ರ್ ಇದೆ ಸರ್. ಅಲ್ಲೇ ಸಮಿತಿ ಸ್ಕೂಲ್ ಇದೆ, ಸ್ಕೂಲಲ್ಲಿ ಮೇಷ್ಟ್ರಾಗಿ ಕೆಲಸ ಮಾಡಿದರು. ಸೊ ಅಲ್ಲಿಂದ ಮತ್ತೆ ಇಲ್ಲಿ ಚಿಪ್ಪಲ್ಕಟ್ಟಿ ಅಂತ ಒಂದು ಊರಿದೆ, ಅಲ್ಲಿ ಟ್ರಾನ್ಸ್ಫರ್ ಆಗಿದ್ದರು. ಟ್ರಾನ್ಸ್ಫರ್ ಆದ ಕೂಡಲೇ ಟ್ರಾನ್ಸ್ಫರ್ ಹೋಗಲಿಲ್ಲ ಅವರು. ಸೊ ಅಲ್ಲಿ ಬಿಟ್ಟು ನೆಕ್ಸ್ಟು ಕೌಜಲಿಗೆ ಬಂದು ಅಲ್ಲಿ ಸೆಟ್ಲ್ ಆದರು. ಸೊ ಕೌಜಲಿಗೆ ಒಂದಿಷ್ಟು ಜಮೀನಿತ್ತು ನಮ್ಮದು. ಬಂದಿರೋದ್ರಿಂದ ನಾವು ಅಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ರು ಪ್ರತಿ ಇದರಲ್ಲೇ. ಸೊ ವ್ಯವಸಾಯ ಮಾಡ್ಕೊಂಡು ಅದನ್ನು ನೆಕ್ಸ್ಟ್ ಅಲ್ಲೇ ಸೆಕ್ರೆಟ್ರಿ ಅಂತ ಒಂದು ಸೊಸೈಟಿ ಸೆಕ್ರೆಟ್ರಿಯಾಗಿ ಒಂದು ಕೆಲಸ ಮಾಡಿದ್ರು. 60 ವರ್ಷ ತನಕ ಸೊಸೈಟಿ ಕೆಲಸ ಮಾಡಿದರು. 60 ಇಯರ್ಸ್ ಆದಮೇಲೆ ರಿಟೈರ್ಡ್ ಆದ್ಮೇಲೆ ಹಿಂಗೆ ನೆಕ್ಸ್ಟು ನಮ್ಮ ಬ್ರದರ್ಸ್ ಎಲ್ಲ ಅದು ಕಂಟಿನ್ಯೂ ಮಾಡ್ಕೊಂಬಂದ್ರು ಅದನ್ನ ವ್ಯವಸಾಯನ. ನಮ್ಮ ತಾಯಿ ಯಾರು ಹೇಳ್ಬೇಕಂದ್ರೆ, ನಮ್ಮ ತಾಯಿಗೆ ಆ್ಯಕ್ಚುಲಿ 14ನೇ ವರ್ಷಕ್ಕೆ ಮದುವೆ ಆಯ್ತು ಸರ್ ಅವ್ರಿಗೆ. ನಮ್ಮ ತಾಯಿ ತವ್ರ ಮನೆ ಯರಗಟ್ಟಿಲಿ ನಮ್ಮ ತಾಯಿ ಅಣ್ಣ ಇಬ್ಬರೇ ಇದ್ದರು. ಸೊ ನಮ್ಮ ತಾಯಿ ಬೇಗ ತೀರ್ಕೊಂಡಿದ್ದ. ಸೊ ನಿಮಗೆ ನಮ್ಮ ತಾಯಿ ಸೋದರತ್ತೆ ಬನಟ್ಟಿಲಿದ್ದರು, ನರಗುಂದ ತಾಲೂಕು ಬನಟ್ಟಿಲಿ. ಸೊ ಅವರ ತೊಗೊಂಡೇ ಸಾಕಿದ್ರು. ಹಿಂಗಾಗಿ 14ನೇ ವರ್ಷಕ್ಕೆ ಮದುವೆ ಮಾಡಿಕೊಟ್ರು. ಸೊ ಈ ಮದುವೆ ಮಾಡಿಕೊಂಡ್ರೆ ಇಲ್ಲೇ ಉಳ್ಕೊಂಡಕ್ಕೆ ಬಂದರು. ನಮ್ಮ ತಂದೆಯವ್ರು ಉಳ್ಕೊಂಡಾಗಿದೆ. ಉಳ್ಕೊಂಡೆ ನೆಕ್ಸ್ಟು ಕೌಜಲಿಗೆ ಸೆಟ್ಲ್ ಆಗಿದೆ ಸರ್. ಅಲ್ಲಿ ಅವರ ಸ್ವಭಾವಗಳನ್ನು ಹೇಳಿ, ನಿಮ್ಮ ತಂದೆ ಹೇಗೆ, ನಿಮ್ಮ ತಾಯಿ ಹೇಗೆ? ನಮ್ಮ ತಂದೆ ಆ್ಯಕ್ಚುಲಿ ಮೇಸ್ಟ್ರ್ ಆಗಿದ್ರು ಅಂದರೆ ತುಂಬ ಸಿಟ್ಟಿನ ಸ್ವಭಾವ ಇದ್ದರು. ಸೊ ನನಗೆ ಒಂದೇ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ನಾನಿನ್ನೂ 4 ವರ್ಷ ನಾನು ಇದ್ದಾಗ ನನಗಿಂತ ಚಿಕ್ಕ ಹುಡುಗಿ, ಒಂದು ಸಣ್ಣ ಹುಡುಗಿ, ನನಗೆ 2 ವರ್ಷ ಹುಡುಗಿ, ಒಂದು ಸಲ ಜಡೆ ಎಳೆದಿದ್ದು ನೆನಪಿನ ಹೇಳ್ಬೇಕಂದ್ರೆ, ಜಡೆ ಎಳೆದಿದ್ದಕ್ಕೆ ಒಂದೇ ಒಂದು ಕಪಾಳಿಗೆ ಹೊಡೆದು ಆ ಒಂದು ನೆನಪಿನ ಇನ್ನೂ ತನಕ ಮರ್ತಾಗಿಲ್ಲ ನಾನು. ಸೊ ಅದು ಹೊಡೆದಾದ್ಮೇಲೆ ಮತ್ತೆ 1 ಗಂಟೆ ಆದಮೇಲೆ ಮತ್ತೆ ನನ್ನ ಕರೆದು ಭಾಳ ಮುದ್ದು ಮಾಡಿ, ಹಿಂಗೆಲ್ಲ ಮಾಡಬಾರ್ದಪ್ಪ, ಹಿಂಗೆ ಇದನ್ನ ಎಲ್ಲ ಹುಡುಗಿ ಮಾಡಬಾರ್ದು, ಮಕ್ಕಳಿಗೆ ಚುಡಾಯಿಸಬಾರ್ದು, ಹೋಗಿ ಮಾಡೋಂಥ ಹಿಂಗೆ ಬುದ್ಧಿ ಹೇಳಿ ತುಂಬ ಪ್ರೀತಿ ಮಾಡ್ತಿದ್ರು. ನನ್ನ ತಾಯಿ ತಂದೆ ಇಬ್ಬರು ಭಾಳ ತುಂಬ ಪ್ರೀತಿ ಮಾಡ್ತಿದ್ರು. ಅಷ್ಟೇ ಪ್ರೀತಿನ ನಮ್ಮ ಮತ್ತೆ ಅವರು ಹೋದ್ಮೇಲೆ, ನಮ್ಮ ತಂದೆಯವರು ಆ್ಯಕ್ಚುಲಿ 1980 ಎಕ್ಸ್ಪೈರ್ ಆದರು. ಅವರಿಗೆ ಒಂದು ಅನಾರೋಗ್ಯದಿಂದ ಎಕ್ಸ್ಪೈರ್ ಆದರು 64-65ನೇ ವರ್ಷದಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಅಣ್ಣವ್ರನ್ನ ನಾನು ಪ್ರತಿಯೊಂದು ಅವರಾದಮೇಲೆ ನೆಕ್ಸ್ಟ್ ನಾವು ಆ ಟೈಮಲ್ಲಿ ನಾನು ITIದಲ್ಲಿ ಓದ್ತಾ ಇದ್ದೇವೆ, ನಮ್ಮ ತಂದೆಯವರು ಅದು ಎಕ್ಸ್ಪೈರ್ ಆದಾಗ. ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಬ್ರದರನ್ನ ಎಲ್ಲ ಆ್ಯಕ್ಚುಲಿ ನೋಡ್ಕೊಂಡ್ರು ನಮ್ಮ ಎಜುಕೇಷನ್ ಬಗ್ಗೆ. ಅದಾದಮೇಲೆ ನಮ್ಮ ತಾಯಿಯವರು ತುಂಬ ಕೋಆಪರೇಟಿವ್ ಮತ್ತು ತುಂಬ ಚೆನ್ನಾಗಿ ನೋಡ್ಕೊಂಡ್ರು, ತುಂಬ ಪ್ರೀತಿನೂ ಮಾಡ್ತಾಯಿದ್ರು ನಮಗೆ. ಸೊ ಹಿಂಗೆ ಅವರು 14 ವರ್ಷ ಆದ್ಮೇಲೆ ಮದುವೆ ಆದ್ಮೇಲೆ ಪ್ರತಿ ಈಗ 8 ಜನ ಮಕ್ಕಳಿದ್ರೆ, 8 ಜನ ಮಕ್ಕಳಲ್ಲಿ ನಾನೇ ಕೊನೆಯವನು. ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಹೋಗಿದ್ದು 79ರಲ್ಲಿ 85 ತನಕ ಬೆಂಗಳೂರು ಜೀವನದಲ್ಲಿ. ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗ್ಬೇಕಂದ ಕಾರಣ BL ನನಗೆ ಅಪ್ರೆಂಟಿಸ್ ಟ್ರೈನಿಂಗ್ ಸಿಕ್ಕಿತ್ತು, ಹೋಗಿದ್ದೆ ನಾನು. ಅಪ್ರೆಂಟಿಸ್ ಟ್ರೈನಿಂಗಲ್ಲಿ ಆ್ಯಕ್ಚುಲಿ ನನಗೆ ಹಾಸ್ಟೆಲ್ನೂ ಸಿಕ್ಕಿತ್ತಲ್ಲೇ. ಬಟ್ ಹಾಸ್ಟೆಲ್ ನನಗೆ ಇಷ್ಟಪಡಲಿಲ್ಲ. ಹಾಸ್ಟೆಲ್ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಮುಂದೆ ಜಾಬ್ ಸಿಗುತ್ತೋ ಇಲ್ಲ ಅನ್ನೋದೇ ಒಂದು ಭಯ ಆಯಿತು ನನಗೆ. ಈಗ ನಮ್ಮ ಊರವರೇ ಒಬ್ಬರು ಅನಂತ್ ಜೋಶಿ ಅಂತ ಹೇಳ್ಬಿಟ್ಟು ಒಬ್ಬರಿದ್ದರು, ನಮ್ಮ ಊರವ್ರು. ಅವರು NGF ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅವರು ಮನೆಯಲ್ಲಿ ರೂಮ್ಮೇಟ್ ಆಗಿ, ಅವರು ಮದುವೆ ಆಗಿರಲ್ಲ ಅವಾಗ, ರೂಮ್ಮೇಟ್ ಆಗಿ ನಾನು ಅವ್ರ ಜೊತೆನೇ ಸೇರಿಕೊಂಡೆ. ಸೊ ನಂದು BL ಟ್ರೈನಿಂಗ್ ಮುಗಿದ ಮೇಲೂ ಆ್ಯಕ್ಚುಲಿ ನಾನು ಮತ್ತೆ ಅವ್ರ ಮನೆಯಲ್ಲೇ ಒಂದು 3 ವರ್ಷ ಕಂಟಿನ್ಯೂ ಮಾಡಿದೆ. ಸೊ ಹಾಗೆ ಆಮೇಲೆ ನೆಕ್ಸ್ಟ್ ಅವ್ರು ನಾನು ಕರೆಕ್ಟಾಗಿ
ಅವರೇ ನನಗೆ ಸಜೆಸ್ಟ್ ಮಾಡಿದ್ದು. ಆ್ಯಕ್ಚುಲಿ ಇದ್ರ ಬಗ್ಗೆ ನೀವು ನೌಕರಿ ಬಗ್ಗೆ ಅಥವಾ ನೀವು ಇದ್ರ ಬಗ್ಗೆ ಹೋಗೋಕ್ಕೆ ನಾನು ಇಷ್ಟಪಟ್ಟಿದ್ದೆ. ನೌಕರಿಗೆ ಹೋಗ್ಕೊಂಡು ನೀವು ಫಾರಿನ್ಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಹೋಗಲೇ ಬೇಡ, ಸುಮ್ಮನೆ ಅಲ್ಲದು ಅರಬ್ ಕಂಟ್ರೀಸು ಸುಮ್ಮನೆ ಯಾವ ರೀತಿ ಇರ್ತದೆ ಏನೋ ಗೊತ್ತಿಲ್ಲ. ಸೊ ಹೆಂಗೂ ನೀವು ಬಂದಿದೆ ಬಿಸ್ನೆಸ್ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಆ್ಯಕ್ಚುಲಿ ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಆಟೋಮೊಬೈಲ್ ಫೀಲ್ಡ್ ಬಿಟ್ಟು ಬೇರೆ ಕಡೆ ಬಿಸ್ನೆಸ್ ಮಾಡ್ತಿದ್ದೆ ನಾನು. ಆಟೋಮೊಬೈಲ್ನ ಆ್ಯಕ್ಚುಲಿ ಆಮೇಲೆ ಲಾಸ್ಟಲ್ಲಿ ಒಂದು 6 ತಿಂಗಳು ಮಾತ್ರ ಆಟೋಮೊಬೈಲ್ ಇದಕ್ಕೆ ಫೀಲ್ಡ್ ನನಗೆ ಟಚ್ ಇತ್ತು ಅಷ್ಟೇ. ನಾನು ಟ್ರೈನಿಂಗ್ ಎಲ್ಲ ITI ಮತ್ತು ಅಪ್ರೆಂಟಿಸ್ ಟ್ರೈನಿಂಗ್ ಎಲ್ಲ ಆಟೋಮೊಬೈಲ್ ಆಗಿದ್ರು. ಸೊ ನಾನು ಬೇರೆ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ನನಗೆ ಆ್ಯಕ್ಚುಲಿ ನಾನು ಕೆಲಸಕ್ಕೆ ಸೇರಿಕೊಂಡಿದ್ದು. ಸೊ ಅದೇ ಇಂಡಸ್ಟ್ರಿನ ಕಂಟಿನ್ಯೂ ಮಾಡ್ಬೇಕಂತ ಹುಬ್ಳಿಗೆ ಆ್ಯಕ್ಚುಲಿ ನಾನು ಒಂದು ಸೈಟಿಗೆ ಅಪ್ಲೈ ಮಾಡಿದೆ. ಸೊ ಅದು ನಮಗೆ ಆ್ಯಕ್ಚುಲಿ ಅದು AH ಇದು ಬೇಕಾಗಿರೋದ್ರಿಂದ ಇಂಡಸ್ಟ್ರಿಯಲ್ ಸೈಟ್ ಬೇಕಾಗಿರೋದ್ರಿಂದ ಆ ಇದರಲ್ಲಿ ಸೈಟ್ ಸಿಗಲಿಲ್ಲ ನನಗೆ. ಸೊ ಹೀಗಾಗಿ ಅದನ್ನು ಡ್ರಾಪ್ ಮಾಡಿದ್ದೀನಿ ಅಲ್ಲಿ. ಸೊ ಅದೇ ಸೇಮ್ ಟೈಮಲ್ಲಿ ನನಗೆ ಆ್ಯಕ್ಚುಲಿ ಫಾರಿನ್ಗೆ ಹೋಗ್ಬೇಕಂತ ನನಗೆ ಇದು ಬಂತು. ಅದು 3 ಎಟ್ ಎ ಟೈಮ್ ಬಂದಿದ್ದು ನನಗೆ. ಒಂದು ಇದ್ರದ್ದು ಜಾಬದ್ದು ಆಫರ್ ಬಂತು, ಪ್ಲಸ್ ಬಿಸ್ನೆಸ್ ಹಾಕೋದಕ್ಕೆ ಬಂತು, ಪ್ಲಸ್ ಫಾರಿನ್ಗೆ ಹೋಗ್ಬೇಕಂತ ಅರಬ್ ಕಂಟ್ರೀಸ್ಗೆ ಹೋಗ್ಬೇಕಂತ ಬಂತು. ಸೊ ಇದು ನನಗೆ ಎರಡೂ ಡ್ರಾಪ್ ಮಾಡಿ ನಮ್ಮ ಬ್ರದರ್ ಆ್ಯಕ್ಚುಲಿ ಅವರು ಬ್ರದರ್ ಅಂತ ಹೇಳೋದು ನಾನು ಆನಂದ್ ಜೋಶಿ ಅಂತ ಹೇಳ್ಬಿಟ್ಟು ನಾವು ಫ್ರೆಂಡ್ ಅನ್ನೋಕ್ಕಿಂತ ಬ್ರದರ್ನ ಜಾಸ್ತಿ ಇದು ಮಾಡೋದು. ಅವರೇ ಹೇಳಿದ್ರು, ಸಜೆಸ್ಟ್ ಮಾಡಿದ್ರು, ನೀನು ಮೆಕ್ಯಾನಿಕ್ ಅಂತ ಹೇಳ್ಬಿಟ್ಟು ನೀನು ಇದು ಮಾಡ್ಕೋಬೇಡ. ಸೊ ಡೈರೆಕ್ಟ್ ಹೋಗಿ ಸರ್ಕಾರ ನೌಕರಿ ಇದೆ, ಆರಾಮಾಗಿ ಜೀವನ ಲೀಡ್ ಮಾಡ್ಬೋದು, ನೀವು ಹೋಗಿ ಫಸ್ಟ್ ಚಿಕ್ಕಮೂರು ರಿಪೋರ್ಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವರೇ ಸಜೆಸ್ಟ್ ಮಾಡಿದ್ರು ನನಗೆ. ಸೊ ಅವ್ರು ನಾನು ಇನ್ನೂವರೆಗೆ ಅವ್ರಿಗೆ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಆ್ಯಕ್ಚುಲಿ ನಾನು ಚಿಕ್ಕಮೂರಿಗೆ ಹೋದ್ಮೇಲೆ ನನಗೆ ಅಲ್ಲಿ ಅಂತೂ ಒಳ್ಳೇದಾಗಿದೆ, ಅಲ್ಲಿ ನನಗೆ ಏನು ಕೆಟ್ಟದ್ದಾಗಿಲ್ಲ. ಸೊ 1999 ಮತ್ತು 1999 2001 3 ವರ್ಷ ನಾನು ಡಿಪ್ಲೊಮಾ ಅಲ್ಲೇ ಪಾರ್ಟ್ ಟೈಮ್ ಎಕ್ಸ್ಟರ್ನಲ್ ಡಿಪ್ಲೊಮಾ ಅಲ್ಲೇ ಮಾಡ್ಕೊಂಡೆ ನಾನು. ಸೊ ಅಲ್ಲಿ ನಮಗೆ ಡಿಪ್ಲೊಮಾ ಮಾಡಬೇಕು ಸಾಕಷ್ಟು ಜನ ನನಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ರು. ಅಂದರೆ ನಾನು ಯಾವ್ದು ಸಬ್ಜೆಕ್ಟ್ ಬಗ್ಗೆ ಕೇಳಿದ್ರು ಪ್ರತಿಯೊಬ್ಬರು ನಮ್ಮ ಲೆಕ್ಚರ್ಸ್ ಆಗಲಿ, ನಮಗೆ ಸಬಾರ್ಡಿನೇಟ್ಸ್ ಆಗಲಿ, ಅದ್ರ ಸಬ್ಜೆಕ್ಟ್ ಬಗ್ಗೆ ನನಗೆ ತುಂಬ ಡೀಪಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ರು. ಪ್ಲಸ್ ಹಿಂಗಾಗಿ ನನಗೆ ಡಿಪ್ಲೊಮಾ ಮಾಡೋದಕ್ಕೂ ನನಗೆ ಅಷ್ಟು ಕಷ್ಟ ಅನಿಸಲಿಲ್ಲ. ಮೊದಲು ಎಜುಕೇಷನ್ ಬಗ್ಗೆ ಅಷ್ಟೊಂದು ಅಸಡ್ಡೆ ಇತ್ತು, ಆದರೂ ಡಿಪ್ಲೊಮಾ ಮಾಡ್ಬೇಕಾದ್ರೆ ನನಗೆ ಇಷ್ಟು ಇಂಟ್ರೆಸ್ಟ್ ಆದಮೇಲೆ ಹೋದ ತಕ್ಷಣ ನನಗೆ ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಶುರುವಾಗಿದ್ದನ್ನು ಹೋಗಿ ರಿಪೋರ್ಟ್ ಮಾಡ್ಕೊಂಡು ಹೋದ್ಮೇಲೆ ನಮಗೆ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಏನಿತ್ತಲ್ಲ, ಆ ಇಂಟ್ರ್ಯಾಕ್ಟಿಂದ ನನಗೊಂದು ಇಂಟ್ರೆಸ್ಟ್ ಬರ್ಬೇಕು ಸ್ಟಾರ್ಟ್ ಆಯಿತು. ಸೊ ಆ ಒಂದು ಇದರಲ್ಲಿ ನಾನು ಡಿಪ್ಲೊಮಾ ಮಾಡ್ಬೇಕಂತ ಮನಸ್ಸು ಮಾಡಿ, ಸೊ 1999 ನಾನು ಡಿಪ್ಲೊಮಾ ಪಾರ್ಟ್ ಟೈಪ್ ತೊಗೊಂಡೆ. ಸೊ ನಾನು ಕಂಪ್ಲೀಟ್ 3 ವರ್ಷ, ಅವಾಗ ಇನ್ನೂ ಇಯರ್ಲಿ ಸಿಸ್ಟಮ್ ಇತ್ತು. ಸೊ ಹೀಗಾಗಿ ಸೆಮಿಸ್ಟರ್ ಸಿಸ್ಟಮ್ ಬಂದಿರಲಿಲ್ಲ. ನಾನು ಮುಗಿಸಿ 1 ವರ್ಷಕ್ಕೆ ಸೆಮಿಸ್ಟರ್ ಸಿಸ್ಟಮ್ ಸ್ಟಾರ್ಟ್ ಆಯಿತು. ಸೊ ಹಿಂಗಾಗಿ ನಮ್ಮ ಡಿಪ್ಲೊಮಾನೂ ಪ್ರಾಬ್ಲಮ್ ಆಗಿಲ್ಲ. ಫಸ್ಟ್ ಇಯರಲ್ಲಿ ನನಗೆ ಒಂದು ಸಬ್ಜೆಕ್ಟ್ ಹೋಗಿದ್ದು, 2 ಸಬ್ಜೆಕ್ಟ್ ಹೋಗಿದ್ದು. ಸೊ ಅದನ್ನು ಮತ್ತೆ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಕ್ಲಿಯರ್ ಮಾಡಿಕೊಂಡೆ. ಸೊ ಹಿಂಗೆ ಆ ಒಂದು ಇದರಿಂದ ಉದ್ದೇಶದಿಂದ ಸೊ ಮೋಸ್ಟ್ಲಿ ಡಿಪ್ಲೊಮಾ ಮೇಲೆ ಪ್ರಮೋಷನ್ ಸಿಗ್ಬೋದೇನೋ ಅನ್ನೋ ಒಂದು ಭಾವನೆ ಇತ್ತು. ಬಟ್ ಅದ್ರ ಬಗ್ಗೆ ನಾನು ಅಷ್ಟೊಂದು ಆಸೆಯನ್ನು ಇಟ್ಕೊಂಡಿರಲಿಲ್ಲ. ಸೊ ಏನೋ ಒಂದು ಎಜುಕೇಷನ್ ಇರಲಿ ಅನ್ನೋ ಉದ್ದೇಶಕ್ಕಾಗಿ ನಾನು ಮಾಡ್ಕೊಂಡಿದ್ದೆ ಅಷ್ಟೇ ಸರ್. ಸರ್, ಬಹಳಷ್ಟು ಮಂದಿ ನಿಮ್ಮನ್ನ ಗುರುತಿಸಿದಂತೆ ನಿಮ್ಮೊಂದು ಸಂತೃಪ್ತ ಜೀವನ. ಈ ಸಂತೃಪ್ತಿ ಅತಿ ಆಸೆಗಳಿಲ್ಲದೆ ಇರೋದು ಎಲ್ಲಿಂದ ಬಂದದ್ದು? ಸಂತೃಪ್ತಿ ಜೀವನ ಅಂದರೆ ನಂದು ಇರೋದರಲ್ಲಿ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಸರ್. ನನಗೆ ಬೇರೆ ಎಕ್ಸ್ಟ್ರಾ ಆರ್ಡಿನರಿ ಬೇರೆ ಯಾವುದೊಂದು ಹೈಫೈ ಜೀವನ ನಡೆಸಬೇಕು ಅಥವಾ ಬೇರೆಯವ್ರ ಥರ ಈಗ ಆ ರೀತಿ ಇರಬೇಕು ಈ ರೀತಿ ಇರಬೇಕು ಅನ್ನೋ ಯಾವುದೇ ಒಂದು ಆಸೆಗಳಿಲ್ಲ. ಇರೋದ್ರಲ್ಲೇ ನಾನು ಸಂತೃಪ್ತವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ತನಕ ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಈಗ ನಾನು ಆನಂದವಾಗಿ ಸುಖಮಯವಾಗಿ ಇದ್ದೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ಅಂದರೆ 29/10/2020 ಶ್ರೀಯುತ ಅನಿಲ್ ಕಾಳೆಯವರು ಸಹ ಶಿಕ್ಷಕರು ಆಟೋಮೊಬೈಲ್ ಇಂಜಿನಿಯರಿಂಗ್ ವಿಭಾಗದಿಂದ ತಮ್ಮ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಅವರು ಸರ್ಕಾರಿ ಸೇವೆಯಿಂದ ನಿವೃತ್ತಿಯನ್ನು ಹೊಂದುತ್ತಿರುವುದು ನಿಮಗೆಲ್ಲರಿಗೂ ತಿಳಿದ ವಿಷಯ. ಶ್ರೀ ಅನಿಲ್ ಕಾಳೆಯವರು ನಿಮಗೆಲ್ಲರಿಗೂ ತಿಳಿದ ಹಾಗೆ ಸಹಜ ಜೀವಿ, ಸ್ನೇಹಜೀವಿ. ಅವರು ಕರ್ನಾಟಕದ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ತಮ್ಮ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿ ಆನಂತರ ಅವರು ತಮ್ಮ ಆಟೋಮೊಬೈಲ್ ವಿಭಾಗದಲ್ಲಿ ಎಲ್ಲ ವಿಭಾಗಾಧಿಕಾರಿಗಳು ಮತ್ತು ಉಪನ್ಯಾಸಕರು ಹೇಳಿದಂತೆಯೇ ಹಾಗೂ ಪ್ರಾಚಾರ್ಯರು ಕೂಡ ಹೇಳಿದಂತೆಯೇ ಸಾಕಷ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಯಾವುದೇ ಒಂದು ಅಡೆತಡೆ ಇಲ್ಲದೆ ಆನಂತರ ಭಾಳ ಜವಾಬ್ದಾರಿಯುತವಾಗಿ ತಮ್ಮ ಸೇವೆಯನ್ನು ಅವರು ಸಂಪೂರ್ಣವಾಗಿ ಮುಗಿಸಿ ಇವತ್ತಿನ ದಿವಸ ನಿವೃತ್ತಿ ಆಗ್ತಾ ಇರೋದು ನಮಗೆ ನಿಮ್ಮೆಲ್ಲರಿಗೂ ತಿಳಿದ ವಿಷಯ. ಸೊ ಇಂತಹ ಒಬ್ಬ ಒಳ್ಳೆಯ ಕೆಲಸಗಾರ ವ್ಯಕ್ತಿ ನಿವೃತ್ತಿ ಆಗ್ತಾ ಇರೋದು ಸಹಜವಾಗಿ
ನಮಗೆ ಬೇಸರವನ್ನು ಕೂಡ ತಂದುಕೊಟ್ಟಿದೆ. ಅವರ ಜಾಗವನ್ನು ತುಂಬಲು ಅಂತಹ ವ್ಯಕ್ತಿ ಇನ್ನು ಮುಂದೆ ಬರುವ ನಿರೀಕ್ಷೆಯಲ್ಲಿಯೂ ಕೂಡ ನಾವು ಇದ್ದೇವೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಅವರು ಭಗವಂತ ಅನಿಲ್ ಕಾಳೆ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೂಡ ಸಹ ದಯಪಾಲಿಸಿದ್ದಾನೆ ಭಗವಂತ. ಅವರು ತಮ್ಮ ಆರೋಗ್ಯ ಚೆನ್ನಾಗಿ ಇರುವವರೆಗೂ ಕೂಡ ನಮ್ಮ ಸಂಸ್ಥೆಗೆ ಯಾವುದೇ ಒಂದು ಹಂತದಲ್ಲಿ ಕೂಡ ಅವರು ಬಂದು ಸಂಸ್ಥೆಯ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಲು ನಾವು ಕೂಡ ಅವರಿಗೆ ವಿನಂತಿಯನ್ನು ಕೂಡ ಎಲ್ಲರ ಪರವಾಗಿ, ಸಂಸ್ಥೆಯ ವಿದ್ಯಾರ್ಥಿ ಮತ್ತು ಸಿಬ್ಬಂದಿಗಳ ಪರವಾಗಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ಅವರ ನಿವೃತ್ತಿ ಜೀವನ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರ ಜೀವನ ಭಾಳ ಸುಖಕರವಾಗಿರಲಿ. ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಭಗವಂತ ಯಶಸ್ಸನ್ನು ಕೊಡಲಿ, ಅವರಿಗೂ ಮತ್ತು ಅವರ ಪರಿವಾರದವರಿಗೂ ಯಶಸ್ಸನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಎಲ್ಲರಿಗೂ ನಮಸ್ಕಾರಗಳು. ನಾವು ಮೊದಲೇ ಹೊಸಕೋಟೆ ಸರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ಈ ರೀತಿ ಡಾಕ್ಯುಮೆಂಟ್ರಿ ಮಾಡೋದ್ರಿಂದ ನಮ್ಮ ಕಾಲೇಜಲ್ಲಿ ಅಥವಾ ಡಿಪಾರ್ಟ್ಮೆಂಟ್ ಏನು ಹಿಡಿದಿದೆ ಅನ್ನೋದು 4 ಮಂದಿಗೆ ನಾವು ತೋರಿಸ್ಬೋದು ಎಟ್ ಎನಿ ಟೈಮು. ಯಾಕೆ ಎಲ್ಲ ಟೈಮಲ್ಲೂ ಎಲ್ಲರ ಮುಂದೆ ನಾವು ಹೇಳಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮೊದಲನೇದಾಗಿ ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಸಿಬ್ಬಂದಿಯರ ಪರವಾಗಿ ಹೊಸಕೋಟೆ ಸರ್ನ ಧನ್ಯವಾದಗಳು. ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಆಟೋಮೊಬೈಲ್ ವಿಭಾಗ 1984ರಲ್ಲಿ ಸ್ಟಾರ್ಟ್ ಆಯಿತು ವಿತ್ ಇಂಟೇಕ್ ಆಫ್ 30 ಸ್ಟೂಡೆಂಟ್ಸ್ ಪರ್ ಇಯರ್. ಬಟ್ ನಂತರ ಏನಾಯಿತು, ಎನಾನ್ಸ್ ಆಗಿ ಇವತ್ತಿಗೆ ನಾವು ಪ್ರತಿ ವರ್ಷ 63 ಹುಡುಗರು ನಾವು ಅಡ್ಮಿಷನ್ ತೊಗೊಳ್ತಾ ಇದ್ದೀವಿ. ಇಲ್ಲಿ ಬೆಳಗಾವಿ ಮತ್ತು ಬೆಳಗಾವಿ ಸುತ್ತಮುತ್ತಲು ಸಾಕಷ್ಟು ಕಾಲೇಜು ಇದ್ದಾವೆ, 2 ಕಾಲೇಜು ಇದ್ದಾವೆ. ಅಲ್ಲಿಯೂ ಕೂಡ ಆಟೋಮೊಬೈಲ್ ಬ್ರಾಂಚ್ ಏಡಿದೆ. ಬಟ್ ಹೀಗಾಗಿ ಇವತ್ತಿಗಾದರೂ ಕೂಡ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಕೊರತೆ ಆಗಿಲ್ಲ. ನಮ್ಮದು ಇಲ್ಲಿ ಸ್ಟಾಫ್ ಡೆಡಿಕೇಶನ್ ಇರ್ಬೋದು, ನಮ್ಮಲ್ಲಿ ಫೆಸಿಲಿಟಿ ಇರ್ಬೋದು, ಅಥವಾ ನಮ್ಮಲ್ಲಿ ಟೀಚಿಂಗ್ ಮೆಥಡಾಲಜಿ ಲೈಕ್ ಮಾಡಿ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಹಾಗಾಗಿ ಅದು ಈ ವರ್ಷದಿಂದ ಕೋವಿಡ್ ಸಿಚುವೇಷನಲ್ಲಿ ಕೂಡ ಬೇರೆ ಕಡೆ ಎಲ್ಲ ಆಟೋಮೊಬೈಲ್ ಬ್ರಾಂಚ್ಗೆ ಸಿಂಗಲ್ ವಿಸಿಟ್ ಅಡ್ಮಿಷನ್ ಆದರೂ ಕೂಡ ನಮ್ಮಲ್ಲಿ ಅಪ್ ಟು 50 ಹುಡುಗರ ಅಡ್ಮಿಷನ್ ಆಗಿದೆ. ಇನ್ನೂ ಆಫ್ಲೈನಲ್ಲೇ ಫುಲ್ ಆಗ್ಬೋದು. ಬಟ್ ಇಲ್ಲಿ ಸಿಬ್ಬಂದಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇಲ್ಲಿ 1992ರಿಂದ ಸರ್ವಿಸ್ ಮಾಡ್ತಾ ಇದ್ದೇನೆ. ವರ್ಕ್ಶಾಪ್ ಸ್ಟಾಫ್ ಇರ್ಬೋದು, ಹೆಡ್ ಆಫ್ ಸೆಕ್ಷನ್ ಇರ್ಬೋದು, ಈವನ್ ಪ್ರಿನ್ಸಿಪಾಲ್ ಇರ್ಬೋದು, ನಮ್ಮ ಟೀಚಿಂಗ್ ಸಬಾರ್ಡಿನೇಟ್ಸ್ ಇರ್ಬೋದು, ಭಾಳ ಕೋಆಪ್ರೇಟಿವ್ ಆಗಿದ್ದರು. ಅವ್ರದ್ದು ನೋಡಿ ನಾವು ಚೆನ್ನಾಗಿ ಕಲ್ತಿದ್ದೀವಿ, ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಹೀಗಾಗಿ ನಾವು ಇಲ್ಲಿ ಬಂದೀಗ 28 ವರ್ಷ ಇದ್ದರೂ ಕೂಡ ಯಾವೊಂದು ಸಿಬ್ಬಂದಿ ಜೊತೆ ಜಗಳಾಡಿಲ್ಲ ಅಥವಾ ಮಾತು ಬಿಟ್ಟಿಲ್ಲ. ಹಂಗಾಗಿ ಒಳ್ಳೆಯ ಕೋಆಪ್ರೇಟಿವ್ ಸ್ಟಾಫ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಸ್ಟಾಫ್ ಇದೆ. ಆಮೇಲೆ ನಾನು ಹೆಡ್ ಆಫ್ ಸೆಕ್ಷನ್ ಕೆಲಸ ಮಾಡೋಕ್ಕೆ 1999 ಡಿಸೆಂಬರಿಂದ ಸ್ಟಾರ್ಟ್ ಮಾಡಿದ್ದೀನಿ. 20 ವರ್ಷ ನಾವು ಸರ್ವಿಸ್ ಮಾಡಿದರೂ ಕೂಡ ನಮ್ಮ ಸಬಾರ್ಡಿನೇಟ್ಸು ಕೂಡ ಒಳ್ಳೆ ಕೋಆಪ್ರೇಟ್ ಮಾಡಿದ್ದಾರೆ. ಒಳ್ಳೆ ಸಿಬ್ಬಂದಿ ಇದೆ. ಅವರ ಜವಾಬ್ದಾರಿಯನ್ನು ಅವರು ತಾವೇ ನಿಭಾಯಿಸ್ತಾರೆ, ನಾವು ಹೇಳೋ ಅವಶ್ಯಕತೆ ಇಲ್ಲ. ಸಂದರ್ಭ ಬಂದಾಗ ಎಕ್ಸ್ಟ್ರಾ ವರ್ಕ್ ಬಂದರೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಇವನ್ ಬಿಯಾಂಡ್ ದ ವರ್ಕಿಂಗ್ ಟೈಮ್ ಆದರೂ ಕೂಡ ಕುಂತು ಕೆಲಸ ಮಾಡಿಕೊಟ್ಟು ಒಂದು ಸಕ್ಸಸ್ ತಂದಿದ್ದಾರೆ. ಆಮೇಲೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಮೆರಿಟಿಂದ ಬಂದರೂ ಕೂಡ ಮುಗಿಸ್ಕೊಂಡು ಹೋಗ್ಬೇಕಂತಂದ್ರೆ ಒಂದು ಒಳ್ಳೆ ಪೊಸಿಷನ್ ತೊಗೊಂಡು ಭಾಳ ಕಡೆ ಪ್ಲೇಸ್ಮೆಂಟು ಆಗಿದ್ದಾವೆ. ಆಮೇಲೆ ನಮ್ಮಲ್ಲಿ ಕೂಡ ಟೀಚಿಂಗಿಗೆ ಏನೇನು ಬೇಕು ಅಥವಾ ಇಂಥ ರಿಕ್ವೈರ್ಮೆಂಟ್ ಇದ್ದಾಗ ಇಂಥ ಐಟಮ್ ಇಂಥ ಪ್ರೊಜೆಕ್ಟ್ ವರ್ಕಲ್ಲಿ ಮಾಡೋ ಟೈಮಲ್ಲಿ ಈ ರೀತಿ ಒಂದು ಟೀಚಿಂಗ್ ಏಡನ್ನು ರೆಡಿ ಮಾಡೋಣಪ್ಪ ಅಂತ ನಾವು ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಕೂಡ ಎಲ್ಲ ಟೈಮ್ ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ನಮ್ಮ ವಿಭಾಗದಲ್ಲಿ ರಾಜ್ಯದಲ್ಲಿ ಯಾವ ಕಾಲೇಜಲ್ಲೂ ಸಿಗಲಿಕ್ಕಿಲ್ಲ. ಇಕ್ವಿಪ್ಮೆಂಟ್ ಇರ್ಬೋದು, ಆಮೇಲೆ ಇವನ್ ನಮ್ಮಲ್ಲಿರುವಂಥ ಕ್ಲಾಸ್ ರೂಮ್ ಟೀಚಿಂಗ್ ಇರ್ಬೋದು. ನಮ್ಮಲ್ಲಿ ಈಗ ಆಲ್ರೆಡಿ 2 ನಾವು ಸ್ಮಾರ್ಟ್ ಕ್ಲಾಸ್ ರೂಮ್ ಮಾಡ್ಕೊಂಡಿದ್ದೀವಿ. ಒಂದು ಕಂಪ್ಯೂಟರ್ ಲ್ಯಾಬಲ್ಲಿ ಕೂಡ ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಸ್ಟೂಡೆಂಟ್ ಸಪೋರ್ಟ್ ಆ್ಯಂಡ್ ಅವರ್ ಸ್ಟಾಫ್ ಸಪೋರ್ಟ್. ಹಾಗಾಗಿ ನಮ್ಮ ಸಿಲೆಬಸ್ಸಿಗೆ ಏನೇನು ಬೇಕೋ ಆಲ್ರೆಡಿ ನಾವು ನಮ್ಮ ಸ್ಮಾರ್ಟ್ ಕ್ಲಾಸ್ ರೂಮಲ್ಲೇ ಎಲ್ಲ ವೀಡಿಯೋಸನ್ನು ಡೌನ್ಲೋಡ್ ಮಾಡಿ ಹಾಕಿದ್ದೀವಿ. ಈವನ್ ಅವಕ್ಕೆ ಇಂಟರ್ನೆಟ್ ಕನೆಕ್ಷನ್ನು ಕೂಡ ಕೊಟ್ಟಿದ್ದೀವಿ. ಕನ್ಸರ್ನ್ ಸಿಬ್ಬಂದಿ ಪಾಠ ಮಾಡೋ ಟೈಮಲ್ಲೇ ಇವಾಗ ವಿದೌಟ್ ನೆಟ್ ಇದ್ದರೂ ಕೂಡ ತೆಗೆದು ತೋರಿಸ್ಬೋದು. ಇವನ್ ಇಂಟರ್ನೆಟ್ ಕನೆಕ್ಟ್ ಮಾಡಿ ಆನ್ಲೈನ್ ವೀಡಿಯೋಸು ಕೂಡ ತೋರಿಸುವಂಥ ವ್ಯವಸ್ಥೆ ನಮ್ಮಲ್ಲಿ ಮಾಡ್ಕೊಂಡಿದ್ದೀವಿ. ಇದು ನಮ್ಗೆ ಯಾರಿಗೂ ಹೇಳಿಕೊಟ್ಟಿಲ್ಲ ಅಥವಾ ಗೌರ್ಮೆಂಟು ಫೋರ್ಸ್ ಮಾಡಿಲ್ಲ. ನಮ್ಮ ಹುಡುಗರಿಗೆ ಅನುಕೂಲ ಅಂತ ತಿಳ್ಕೊಂಡು ನಮ್ಮ ಸಿಬ್ಬಂದಿ ಡಿಸ್ಕಷನ್ ಮಾಡಿ ಹಿಂಗೆ ಮಾಡೋಣ ಅಂತ ಅಂದ್ಕೊಂಡಾಗ ಎಲ್ಲರೂ ಸಪೋರ್ಟ್ ಮಾಡಿದರು. ಈಗ ಆ ರೀತಿ ನಾವು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮಗೆ
ಇವನಿಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡೋಂದ್ರೂ ಕೂಡ ನಮಗೇನು ಭಾಳ ಡಿಫಿಕಲ್ಟಿ ಆಗೋದಿಲ್ಲ. ಸ್ವಲ್ಪ ಅದನ್ನು ನಾವು ಅಲ್ಟ್ರೇಷನ್ ಮಾಡ್ಕೊಂಡ್ಬಿಟ್ರೆ ಈವನ್ ನಮ್ಮಲ್ಲಿ 3 ಕೂಡ ಆನ್ಲೈನ್ ಕ್ಲಾಸಿಗೆ ವ್ಯವಸ್ಥೆ ಮಾಡ್ಕೊಳ್ಳುವಂಥ ವ್ಯವಸ್ಥೆ ನಮ್ಮಲ್ಲಿ ಮಾಡಿಕೊಂಡು ನನಗೆ ಹೇಳೋಕ್ಕೆ ಭಾಳ ಹೆಮ್ಮೆ ಅನಿಸಿದೆ. ಇನ್ನೊಂದು ವಿಚಾರ ಅಂತಂದರೆ ಈಗ ನಮ್ಮ ಸಿಬ್ಬಂದಿ ನಾವು ಈಗ ಬಂದು 28 ವರ್ಷದಲ್ಲಿ ನೋಡ್ತಾ ಇದ್ವಿ, ಡೇ ಬೈ ಡೇ ಕಡಿಮೆ ಆಗ್ತಾಯಿದೆ. ಈ ಕಳೆದ ಏಪ್ರಿಲಲ್ಲಿ ನಮ್ಮೊಬ್ಬರು ಸೀನಿಯರ್ ಸ್ಟಾಫ್ ಶಿವಕಾಮಠ್ ಅಂತ ಅವರು ರಿಟೈರ್ಡ್ ಆದರು. ಈ ತಿಂಗಳಲ್ಲೇ ನಮ್ಮ ಅನಿಲ್ ಕಾಳೆಯವರಂತಂದು ಅಸಿಸ್ಟೆಂಟ್ ಇನ್ಸ್ಟ್ರಕ್ಟ್ರು ಅವರು ಕೂಡ ರಿಟೈರ್ಡ್ ಆಗ್ತಾ ಇದ್ದಾರೆ. ಇನ್ನೆರಡು ತಿಂಗಳು ಹೋದರೆ ಇನ್ನೊಬ್ಬರು ಸ್ಟಾಫ್ ರಿಟೈರ್ಡ್ ಆಗ್ತಾ ಇದ್ದಾರೆ. ಸಿಬ್ಬಂದಿ ಕಡಿಮೆ ಆಗ್ತಾಯಿದೆ. ಬಟ್ ಈ ಸಲ ಏನು ಟ್ರಾನ್ಸ್ಫರ್ಸ್ ಏನು ಅದಾವ ಅಂತ ಹೇಳ್ತಾರೆ, ಪ್ರಮೋಷನ್ ಅದಾವ ಅಂತ ಮತ್ತು ಸ್ಟಾಫ್ ಬರ್ಬೋದು. ಬಟ್ ಇವತ್ತೆಲ್ಲ ಬರ್ತಾರೆ. ಬಟ್ ಇರೋ ಸಿಬ್ಬಂದಿ ಹೆಂಗಿದ್ರೆ ಅಂದ್ರೆ ಎಷ್ಟು ಡೆಡಿಕೇಟೆಡ್ ಇದಂದ್ರೆ, ಎಸ್ಪೆಷಲಿ ನಮ್ಮ ಕಾಳೆಯವ್ರ ಬಗ್ಗೆ ಹೇಳ್ಬೋದು ಅಂದರೆ, ಶಿವಕಾಮಠ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಕೂಡ ಸೀನಿಯರ್ ಸ್ಟಾಫು ಹುಡುಗ್ರ ಬಗ್ಗೆ ಭಾಳ ಕಾಳಜಿ ತೊಗೊಳ್ತಾಯಿದ್ರು. ಈಗ ಅವರು ಹೋಗಿದ್ಮೇಲೆ ನಮಗೂ ಒಂದು ಬಲ ಕಡಿಮೆ ಆದಂಗೆ ಆಗಿದೆ. ಅಂಥ ಸಿಬ್ಬಂದಿ ಇನ್ನೊಬ್ರು ಯಾರು ಬಂದ್ರೆ ಭಾಳ ಚಲೋ ಆಗ್ತದೆ. ಯಾಕಂದ್ರೆ ಪಾರ್ಟ್ ಟೈಮ್ದವ್ರ ಕಡೆಯಿಂದ ನಾವು ವರ್ಕ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಿಂತ ರೆಗ್ಯುಲರ್ ಸಿಬ್ಬಂದಿ ಕಡೆಯಿಂದ ಕೆಲಸ ತೊಗೊಳೋದು ಭಾಳ ಈಸಿ ಆಗ್ತಿದೆ. ಇನ್ನು ಕಾಳೆ ಸರ್ ಹೇಳ್ಬೇಕಂತಂದ್ರೆ ಅವರು ಲೈಫ್ ಸ್ಟೈಲ್ ಮಾತ್ರ ನಂಗೆ ಭಾಳ ಇಷ್ಟ ಆಗಿದೆ. ಯಾಕಂದರೆ ಅವ್ರು ನಾನು ನೋಡಿ ನನಗೆ 2011 ಇಲ್ಲಿ ಬಂದರು. ಬಟ್ 11ಕ್ಕಿಂತ ಮೊದಲು ಕೂಡ ನಮ್ಮ ಡಿಪಾರ್ಟ್ಮೆಂಟಿಗೆ ಬರ್ತಾಯಿದ್ರು. ನಮ್ಮ ದಿವಾನ್ ಮಲ್ಲ ಅವರು ಆ್ಯಕ್ಚುಲಿ ಒಂದೇ ಬ್ಯಾಚಲ್ಲಿ ಅಪಾಯಿಂಟ್ಮೆಂಟ್ ಆದರು. ಅವ್ರ ಕಡೆ ಬಂದಾಗ ಇಲ್ಲಿ ಅವಾಗ ಪರಿಚಯ ಆಗಿತ್ತು. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಕಾಳೇಗೌಡ ಅಂತಂದು ಚಿಕ್ಕಮಗಳೂರು ವರ್ಕ್ ಮಾಡಿದಾಗ ಇವ್ರ ಬಗ್ಗೆ ಕೇಳಿದ್ದೀನಿ ನಾನು, ಇಲ್ಲಿ ಒಳ್ಳೆ ಹ್ಯಾಂಡ್ ಅಂತಂತಂದರು. ನಮ್ಮಲ್ಲಿ ಬರ್ತಾರೆ, ನಾನು ಭಾಳ ಖುಷಿ ಆದೆ. ಇಲ್ಲಿ ಬಂದ ಮೇಲೆ ನೋಡಿದ್ವಿ ಅವರು ವರ್ಕಿಂಗ್ ನೇಚರ್ ಇರ್ಬೋದು. ನೀವು ನಂಬ್ತಿರೋ ಇಲ್ಲೋ, ಸಣ್ಣ ಪುಟ್ಟ ಏನೋ ರಿಪೇರಿ ಇತ್ತಂತಂದ್ರೆ ತಾವೇ ರಿಪೇರಿ ಮಾಡಿಕೊಂಡು ಪ್ರಾಕ್ಟಿಕಲ್ ಮಾಡ್ತಾಯಿದ್ರು ಅವರು. ನಾ ಏನು ತರ್ಸೋಣ ಇಲ್ಲಿ ಬ್ಯಾಟ್ ತರ್ಸ್ತಾರೆ, ಟ್ರೈ ಮಾಡೋಣ, ರಿಪೇರಿ ಆದ್ರೆ ನೋಡೋಣ ಅಂತ ಇಲ್ಲಿಗೆ ತರ್ಸಕ್ಕೆ ಬರ್ತಂತ. ಹಂಗೆ ಅಂಥ ಒಂದು ಪ್ರವೃತ್ತಿ ಇದ್ದವರು. ಆಮೇಲೆ ಅವ್ರ ವೈಯಕ್ತಿಕ ಜೀವನ ಕೂಡ ಭಾಳ ಸಿಸ್ಟಮೆಟಿಕ್ ಇತ್ತು. ಆ್ಯಕ್ಚುಲಿ ನಮಗೂ ಕೂಡ ಅಷ್ಟು ಸಿಸ್ಟಮೆಟಿಕ್ ಲೈಫ್ ಲೀಡ್ ಮಾಡೋಕ್ಕೆ ಬಂದಿಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದ್ರೆ ಆ ಸಣ್ಣ ಪಗಾರದಲ್ಲಿ ಸಿಸ್ಟಮೆಟಿಕ್ ಲೈಫ್ ನಂಗೆ ಅದು ಅಬ್ಸರ್ವ್ ಮಾಡಿದ ಪ್ರಕಾರ ಆಮೇಲೆ ಯಾವುದೋ ಒಣ ಇದಕ್ಕೆ ಆಸೆ ಪಡ್ರಲ್ಲ ಅವರು. ತಮ್ಮದೆಷ್ಟು ಇದೆಯೋ ಅದರೊಳಗೆ ನೀಟಾಗಿ ಲೈಫ್ ಲೀಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರು ನೋಡ್ಕೊಂಡು ನಾವು ಎಷ್ಟೋ ಇಂಪ್ರೂವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಮತ್ತು ಅವ್ರಿಗೂ ಒಬ್ಬನೇ ಮಗ ಇದ್ದಾನೆ, ಅವನು ಎಜುಕೇಟ್ ಆಗಿದ್ದಾನೆ, ಪ್ಲೇಸ್ಮೆಂಟು ಆಗಿದೆ. ಅವ್ರ ಪುಣ್ಯ ಅವ್ರಿಗೆ ಹುಡುಗು ತಟ್ಟಿದೆ ನಂಗೆ ಅನ್ನಿಸ್ತಾ ಇದೆ. ಈಗ ಅವ್ರು ಈ ತಿಂಗಳು ರಿಟೈರ್ಡ್ ಆಗಿ ಮೋಸ್ಟ್ಲಿ ಧಾರವಾಡಕ್ಕೆ ಶಿಫ್ಟ್ ಆಗ್ತಾರೆ. ಅದು ಒಂದು ರೀತಿ ಖುಷಿ. ಯಾಕಂದ್ರೆ ನಾವು ಧಾರವಾಡಕ್ಕೆ ಮನೆ ಕಟ್ಟಿಂದ ನಮ್ಮ ಮುಂದೆ ರಿಟೈರ್ಡ್ ಆಗಿ ಇಬ್ಬರು ಕೂಡ ಇರ್ಬೋದು. ಅವ್ರ ಜೀವನ ರಿಟೈರ್ಮೆಂಟ್ ಲೈಫು ಸುಖಕರವಾಗಿರಲಿ. ದೇವರು ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಗೆ ಎಲ್ಲರೂ ಒಳ್ಳೆಯ ಆಯುರಾರೋಗ್ಯ ಸಂಪತ್ತನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ಇನ್ನೇ ಒಂದು ಸರ್ಕಾರಿ ಕೆಲಸ ಅಂತಂದರೆ ರಿಟೈರ್ಮೆಂಟ್ ಕಂಪಲ್ಸರಿ ಇದ್ದೇ ಇರ್ತದೆ. ಬಟ್ ನಾವು ಸರ್ವೀಸಲ್ಲಿ ಏನು ಮಾಡಿದ್ವಿ ಅನ್ನೋದು ಏನು ಅದು ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲರೂ ಸರ್ವಿಸ್ ಮುಗಿಸ್ತಾರೆ, 28 ವರ್ಷ 30 ಸರ್ವಿಸ್ ಮುಗಿಸ್ಬೋದು. ಆ 30 ವರ್ಷ ಸರ್ವೀಸಲ್ಲಿ ನಾವು ಇಲ್ಲಿ ಏನು ಬಿಟ್ಟು ಹೋಗಿವಿ, ನಮ್ಮ ಹೆಸರು ಯಾವ ರೀತಿ ಬಿಟ್ಟು ಹೋಗಿ ಅನ್ನೋದು ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ಈ ಶಿಕ್ಷಕ ವೃತ್ತಿ ಎಲ್ಲರಿಗೂ ಸಿಗೋದಿಲ್ಲ. ಸಿಕ್ಕಿದ್ದನ್ನು ಯಾರು ಸರಿಯಾಗಿ ಉಪಯೋಗ ಮಾಡ್ಕೊತಾರೆ ಅವನ ನಿಜವಾದ ಟೀಚರ್ ಅಂತ ನನ್ನ ಅನಿಸಿಕೆ. ಯಾಕಂದರೆ ಯೂಶ್ವಲಿ ನಾನು ಕೆಲವೊಬ್ಬರು ಹೇಳೋದ್ರಲ್ಲಿ ಕೇಳಿದ್ದೀನಿ, ಸರ್ಕಾರಿ ನೌಕರರಿಗೆ ರಿಯಲೈಸ್ ಆಗೋದು ರಿಟೈರ್ಡ್ ಆಗೋದು ಅಂತ. ಚಲೋನೇ ಇರಲಿ ಕೆಟ್ಟನೇ ಇರಲಿ, ಚಲೋ ಇದ್ದರೂ ಕೂಡ ಇನ್ನೂ ಚಲೋ ಮಾಡ್ಬೋದಾಗಿತ್ತಲ್ಲ ಅಂತ ರಿಯಲೈಸ್ ಆಗ್ತದೆ. ಕೆಟ್ಟವಿದ್ರೂ ಕೂಡ ಅವ ರಿಪೆಂಟ್ ಆಗ್ತದಂತೆ, ನಾ ಇಷ್ಟಿದ್ದು ಕೂಡ ಯಾರಿಗೂ ಒಳ್ಳೇದು ಮಾಡಲಿಲ್ಲ, ಮಾಡ್ಬೋದಾಗಿತ್ತು ಅಂದರೆ. ಅದಕ್ಕೆ ಯೂಶ್ವಲಿ ಹೇಳ್ತಾರೆ ಟೈಮ್ ಕಾಲ್ ಮೀರೋದನ್ನ ಏನು ಮಾಡೋಕ್ಕಾಗಲ್ಲ ಅಂತಂದು. ಅದಕ್ಕೆ ಇವರು ಸಿಕ್ಕ ಅವಕಾಶವನ್ನು ಯಾರು ಸದುಪಯೋಗ ಮಾಡ್ಕೊತಾರೆ, ಯಾವುದೇ ಪ್ರೊಫೆಷನ್ ಇರ್ಬೋದು, ಅದು ರಿಯಲ್ ಸರ್ವಿಸ್. ಆ್ಯಕ್ಚುಲಿ ನಮ್ಮ ಸರ್ವಿಸ್ ನಾವು ರಿಟೈರ್ಡ್ ಆದಮೇಲೆ ರಿಫ್ಲೆಕ್ಟ್ ಆಗ್ಬೇಕ್ರಿ. ದಟ್ ಇಸ್ ಅ ರಿಯಲ್ ಸರ್ವಿಸ್. ಹೆಂಗೆ ನಾವು ಫಾರ್ ಎಕ್ಸಾಂಪಲ್ ವಿಶ್ವೇಶ್ವರಯ್ಯ ತೋಳ್ರಿ, ಸ್ವಾಮಿ ವಿವೇಕಾನಂದ ತೋಳ್ರಿ, ಅವ್ರನ್ನ ನೋಡಲಿಕ್ಕೂ ಕೂಡ ಇವತ್ತಿಗೂ ಅವ್ರ ಹೆಸರು ಅಜರಾಮರವಾಗಿ ಉಳಿದಿದೆ ಬಿಕಾಸ್ ಆಫ್ ದೇರ್ ಕಾಂಟ್ರಿಬ್ಯೂಷನ್ ಟು ದ ನೇಷನ್. ಹಂಗೆ ಆ ರೀತಿ ಏನೇ ಇದ್ದರೂ ಕೂಡ ನಾವು ಜೀವಂತ ಇದ್ದು ಸತ್ತಂಗಿರ್ಬಾರ್ದು, ಸತ್ರು ಜೀವಂತ ಇದ್ದಂಗೆ ಇರ್ಬೋದು. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಅಕ್ಟೋಬರ್ 31, 2020 ಆಟೋಮೊಬೈಲ್ ಸೆಕ್ಷನ್ನ ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಆದ ಶ್ರೀ ಅನಿಲ್ ಕಾಳೆ ಅವರು ವಯೋನಿವೃತ್ತಿ ಹೊಂದುತ್ತಿರುವುದರಿಂದ ಅವರ ವಯೋನಿವೃತ್ತಿ ಜೀವನ ಯಶೋದಾಯಕವಾಗಿರಲಿ ಅಂತ ಬಯಸ್ತೀನಿ. ಅನಿಲ್ ಕಾಳೆ ಅವರು 2011 ಇಸ್ವಿಯಲ್ಲಿ ಬೆಳಗಾವಿ ಸರ್ಕಾರಿ ಪಾಲಿಟೆಕ್ನಿಕ್ ಬೆಳಗಾವಿಗೆ ಬಂದರು. ಅದಕ್ಕಿಂತ ಮುಂಚೆ ಅವರು ಚಿಕ್ಕಮಗಳೂರಲ್ಲಿದ್ದರು.
ಚಿಕ್ಕಮಗಳೂರಿಂದ ಅವರು ನನಗೆ ತಿಳಿದ ಮಟ್ಟಿಗೆ ಅವರು ಡೆಪ್ಯುಟೇಷನ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಹುಬ್ಳಿಗೆ ಬಂದಿದ್ದರು. ಆಮೇಲೆ ಅಲ್ಲಿಂದ ಬೆಳಗಾವಿಗೆ ಅವರು ತಮ್ಮ ಮೂಲ ಊರಾದ್ದರಿಂದ ಅವರು ಗೋಕಾಕ್ ತಾಲೂಕು ಕೌಜಲ್ಗಿ ಅವರು ಆದ್ದರಿಂದ ಮತ್ತೆ ತಮ್ಮ ಸ್ಥಳ ಬೆಳಗಾವಿಗೆ ಸರ್ಕಾರಿ ಪಾಲಿಟೆಕ್ನಿಕ್ ಬೆಳಗಾವಿಗೆ ಬಂದರು. ನಾನು ತಿಳಿದ ಮಟ್ಟಿಗೆ ಅವ್ರ ಶಿಕ್ಷಣ ಗೋಕಾಕ್ನಲ್ಲಿ ಆಗಿತ್ತು. ಅವರು ಇಷ್ಟು ಸೋಬರ್ ಮನುಷ್ಯ ಮತ್ತು ಅವ್ರಿಗೆ ಆಗಿರೋ ಎಕ್ಸ್ಪೀರಿಯೆನ್ಸಿಗೆ ಅವ್ರಿಗೆ ಇನ್ಸ್ಟ್ರಕ್ಟರ್ ಪ್ರಮೋಷನ್ ಬರಬೇಕಿತ್ತು, ಆದರೂ ಬರಲಿಲ್ಲ. ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಅಂತಲೇ ನಿವೃತ್ತಿ ಆಗ್ತಾಯಿದ್ದಾರೆ. ಅವರು ಇಷ್ಟು ಸೋಬರ್ ಮನುಷ್ಯ ಅಂದರೆ ಇಲ್ಲಿ ಭಾಳ ಜನಕ್ಕೆ ಗೊತ್ತಿಲ್ಲ. ಈಗ ನಮ್ಮ ಹಳೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಂಥ ಸತೀಶ್ ಜಾರಕಿಹೊಳಿ ಅವರ ಫ್ರೆಂಡ್, ಅವರು ಕ್ಲಾಸ್ಮೇಟ್. ಅವರಿಬ್ಬರು ಒಂದೇ ಗಾಡಿ, ನನಗೊಂದು ಸರ್ತಿ ಹೇಳ್ತಾ ಇದ್ರು ಅವರು, ಬುಲೆಟ್ ನಾವಿಬ್ಬರು ಕೂಡ ಹೋಗಿದ್ದೀವಿ ರೀ ಅಂಥೇಳಿ. ಬಟ್ ಯಾವುದನ್ನು ಅವರು ಆ ಥರ ತಮ್ಮ ಇದಕ್ಕಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಸಣ್ಣ ಫ್ಯಾಮಿಲಿ, ಮಗ, ಗಂಡ, ಹೆಂಡತಿ ಧಾರವಾಡದಲ್ಲಿ ಮನೆ ಕಟ್ತಾ ಇದ್ದಾರೆ. ಅವರು ನಿವೃತ್ತಿ ಜೀವನ ಶುಭದಾಯಕವಾಗಿರಲಿ ಅಂಥೇಳಿ ನಮ್ಮೆಲ್ಲರ ಪರವಾಗಿ, ಯಾಕಂದರೆ ನಾನು ಸ್ಟಾಫ್ ಅಸೋಸಿಯೇಷನ್ ವತಿಯಿಂದ ಅವರಿಗೆ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅನಿಲ್ ಕಾಳೆಯವರು ಈ ತಿಂಗಳ ಕೊನೆಗೆ ನಮ್ಮ ಆಟೋಮೊಬೈಲ್ ವಿಭಾಗದಲ್ಲಿ ಸಹಬೋಧಕರಾಗಿದ್ದು ಇಲ್ಲಿ ನಾ ಬಂದಾಗಿನಿಂದಲೂ ಅವರು ಸಹಬೋಧಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈ ತಿಂಗಳ ಕೊನೆಗೆ ಅವರು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರು ನನಗೆ ತಿಳಿದ ಮಟ್ಟಿಗೆ ಭಾಳಷ್ಟು ನಗು ಮುಖದಿಂದ ಕೆಲಸ ಮಾಡಿದರು ಪ್ರತಿಯೊಂದನ್ನು. ಇವನ್ ನನಗೆ ಕೆ ಸರ್ಕಾರ ಇವರು ನಾಗವ್ವ ಸರ್ ಅವರು ಪರೀಕ್ಷೆ ಪ್ರವೇಶದ ಕೆಲಸನೂ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು ಸರ್, ನಮಗೆ ಭಾಳ ಹೆಲ್ಪ್ ಮಾಡ್ತಿದ್ರು ಅಂತ ಹೇಳಿದರು. ಆಮೇಲೆ ಸಂಜೀವ್ ಅವರು ಕೂಡ ಹೇಳಿದರು ಸರ್, ಪರೀಕ್ಷಾ ಕೆಲಸನೂ ಕೂಡ ಭಾಳ ಅಗದಿ ಅಚ್ಚುಕಟ್ಟಾಗಿ ಮಾಡ್ತಿದ್ರು. ಮತ್ತು ಯಾವುದೇ ಕೆಲಸ ಕೊಟ್ಟರು ಅಗದಿ ಭಾಳ ನಿಷ್ಠೆಯಿಂದ ಮತ್ತು ನಗುಮುಖದಿಂದ ಮಾಡೋರು. ಯಾರ ಕೆಲಸ ಹೇಳಿದ್ರು ಅವರು ಸಿಟಿಗೆದ್ದು ಇದನ್ನು ಮಾಡ್ತಿರ್ಲಿಲ್ಲ. ಭಾಳಷ್ಟು ಶಾಂತ ಸ್ವಭಾವ. ಅವರು ಇದೇ ತಿಂಗಳ ವಯೋನಿವೃತ್ತಿ ಹೊಂದ್ತಾ ಇತ್ತು. ಅವರು ತಮಗೆ ಇನ್ನೂ ಒಂದು ಪ್ರಮೋಷನ್ ಬರಬೇಕಾಯಿತು ಅಂತ, ಅಥವಾ 2 ಪ್ರಮೋಷನ್ ಬರಬೇಕಾಗಿತ್ತು ಅಂತ ಅವರಿಗೆ ಅದು ಇನ್ನೂ ಹೊರಗಿನಲ್ಲೇ ಅವರು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಬಟ್ ಅವರಿಗೆ ಪ್ರಮೋಷನ್ ಬರಬೇಕಾಗಿತ್ತು, ಸರ್ಕಾರ ಯಾಕೋ ತಡ ಮಾಡಿದೆ. ಅದಕ್ಕಾಗಿ ಇವತ್ತಿನ ದಿವಸ ಅವರು ಒಳ್ಳೆಯ ಕೆಲಸವನ್ನು ಮಾಡಿ ನಿವೃತ್ತಿ ಹೊಂದ್ತಾ ಇದ್ದಾರೆ. ಮತ್ತು ಅವರಿಗೆ ನಿವೃತ್ತಿ ಜೀವನ ಸುಖಕರವಾಗಲಿ ಅಂತ ಹೇಳಿ ನಾವೆಲ್ಲ ನಮ್ಮ ಕಚೇರಿ ಸಿಬ್ಬಂದಿಯವರು ಎಲ್ಲರೂ ನಾವು ತುಂಬ ಹೃದಯದಿಂದ ಅವ್ರನ್ನ ಬೀಳ್ಕೊಡ್ತಾ ಇದ್ದೀವಿ ಅಂಥೇಳಿ ನಾನು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್. ಈ ತಿಂಗಳ ಡಿಸೆಂಬರ್ 31ರಂದು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಶ್ರೀಯುತ ಕಾಳೆಯವರು ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ವಯೋನಿವೃತ್ತಿ ಹೊಂದಿರುತ್ತಿದ್ದಾರೆ. ಇವರ ಸೇವೆಯು ನಮ್ಮ ಸಂಸ್ಥೆಯಲ್ಲಿ 2011ರಿಂದ ನಿರಂತರವಾಗಿರುತ್ತದೆ. ಈ ಸಮಯದಲ್ಲಿ ಇವರ ಕಾರ್ಯಕ್ಷಮತೆ ಭಾಳ ಉತ್ತಮವಾಗಿದೆ ಅಂತ ವಿದ್ಯಾರ್ಥಿಗಳು ಹೇಳಿರ್ತಾರೆ ಮತ್ತು ಅವರ ಸಹೋದ್ಯೋಗಿಗಳು ಹೇಳಿರ್ತಾರೆ. ಒಂದು ನಮ್ಮ ಜೊತೆಗೂ ಇವರ ಒಡನಾಟ ಭಾಳ ಉತ್ತಮ ಅಂದ್ರೆ ಭಾಳ ಉತ್ತಮ, ಭಾಳ ಅಗದಿ ಸಿನ್ಸಿಯರ್ ಮನುಷ್ಯ. ಎಷ್ಟು ಸಿನ್ಸಿಯರ್ ಅಂತಂದರೆ ಮಾತಾಡುವಾಗ ತಲೆ ತಗ್ಸೇ ಮಾತಾಡ್ತಾರೆ. ಯಾವುದೇ ಮಾಹಿತಿ ಕೇಳಿದ್ರೂ ತಮ್ಗೆ ಇದ್ದದ್ದನ್ನು ನೇರವಾಗಿ ಹೇಳ್ತಾರೆ. ಮತ್ತು ನಾವು ಅವ್ರು ಪರ್ಟಿಕ್ಯುಲರ್ಲಿ ನಾವು ಜಾಸ್ತಿ ಇವತ್ತಿನ ದಿವಸ ಹೇಳ್ಬೇಕಂದ್ರೆ ಬಡಿಗೇರವ್ರ ಜೊತೆಗೆ ನಾವು ಅನೇಕ ಸಲ ಜಾಸ್ತಿ ಅವ್ರ ಜೊತೆಗೆ ಇರ್ತಿದ್ವಿ. ಅವಾಗಾದರೂ ಇವರು ಜೊತೆಗೆ ನಮ್ಮ ಸಂಪರ್ಕ ಬಂದಿತ್ತು. ಈ ಮೊದಲು ಅಷ್ಟು ಅವರು ನಮ್ಮ ಒಂದು ಬಾಂಧವ್ಯ ಕಡಿಮೆ ಇತ್ತು. ಈ ಬಡಿಗೇರವರ ಜೊತೆಗೆ ಜಾಸ್ತಿ ಕಾಂಟ್ಯಾಕ್ಟ್ ಬರುತ್ತೆ. ಕಾಳೆಯವರು ನಮ್ಮ ಪರಿಚಯನೂ ಆದರು. ಕಾಳೆಯವರ ಬಗ್ಗೆ ಪರ್ಸ್ನಲ್ ಫ್ಯಾಮಿಲಿ ಬಗ್ಗೆ ಅವ್ರ ಮಗ ಇಂಜಿನಿಯರಿಂಗ್ ಮುಗಿಸಿದಾನ, ಸಾಫ್ಟ್ವೇರಲ್ಲೇ ವರ್ಕ್ ಮಾಡ್ತಿದ್ದಾನಂತ ಹೇಳಿದಾನ. ಅನಂತರ ಒಂದು ಕೊರತೆ ಏನಂದ್ರೆ ನಮ್ಗೆ ಈ ಆಟೋಮೊಬೈಲ್ದಲ್ಲಿ ಇವು 2ನೇ ಮನುಷ್ಯ ನನಗೆ ಗೊತ್ತಾಗೋದು. ಮೋರೆ ಅಂತ ರಿಟೈರ್ಡ್ ಆದರು, ಅವರು ಪಾಪ ಮೆಕ್ಯಾನಿಕ್ ಅಂತ ಆಗಿ ಹಾಗೆ ರಿಟೈರ್ಡ್ ಆದರು. ಇವರು ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಪೋಸ್ಟ್ ಖಾಲಿ ಇದ್ದರು, ಅವರಿಗೆ ಆ ಭಾಗ್ಯ ಸಿಗಲಿಲ್ಲ. ಅದೇ ಒಂದು ಕೊರತೆ. ಅದೊಂದಾಗಿದ್ದರೆ ಅವರು ಒಂದು ಸರ್ವೀಸ್ನಲ್ಲಿ ಒಂದು ಹುದ್ದೆಯಿಂದ ನಿವೃತ್ತರಾದ ಅನ್ನೋ ಒಂದು ಭಾಳ ಖುಷಿ ಇರ್ತಿತ್ತು. ಎನಿಹೋ
ಈಗ ಇಟ್ ಈಸ್ ಎ ಮ್ಯಾಂಡೇಟ್ರಿ ಫಾರ್ ಎವ್ರಿಬಡಿ. ನಮ್ಮ ವಯೋನಿವೃತ್ತಿ ಬಂದಾಗ ಈ ಸೇವೆಯಿಂದ ನಾವು ನಿವೃತ್ತಿ ಹೊಂದುತ್ತೇವೆ. ಅವರ ಅನುಭವ, ಅವ್ರ ಎಕ್ಸ್ಪೀರಿಯನ್ಸು ಅವ್ರು ಇರೋದ್ರಿಂದ ಅವ್ರು ಬೇರೇನೂ ಈಗ ಅನೇಕ ಆಟೋಮೊಬೈಲ್ ಇಂಡಸ್ಟ್ರಿ ಲೋಕಲ್ ಏರಿಯಾದಲ್ಲಿ ಸಿಗ್ತಾವೆ, ಬೇಕಾದಷ್ಟು ಶೋರೂಮ್ಸ್ ಅದಾವು. ತಮ್ಮ ಅನುಭವವನ್ನು ಅಲ್ಲಿ ಉಪಯೋಗ ಮಾಡ್ಕೊಂಡು ಅಥವಾ ಯಾವ್ದಾರ ಕಾಲೇಜಿಗೆ ಆದರೂ ಹೋಗ್ಬೋದು. ಅವರು ತಮ್ಮ ಲೈಫನ್ನು ತಾವು ಬ್ಯುಸಿ ಮಾಡ್ಕೋಬೋದು. ಈ ರೀತಿ ತಮ್ಮ ನಿವೃತ್ತಿ ಸಮಯವನ್ನು ಕಳಿಬೋದು. ಮತ್ತು ಇನ್ನು ಮುಂದೆ ಅವರ ವಯೋನಿವೃತ್ತಿ ಜೀವನ ಸುಖವಾಗಲಿ, ಸಮೃದ್ಧಿ ಇರಲಿ. ಮತ್ತು ಒಬ್ಬನ ಮಗ ಅದಾನ, ಅವ್ರ ಮಗನ ಮದುವೆ ಮಾಡಲಿ, ಭಾಳ ದಿವಸ ಅವರು ಬಾಳಲಿ ಅಂತ ಹೇಳಿ ನಾನು ಈ ದಿವಸ ನಂದು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮಲ್ಲಿ ಅನಿಲ್ ಕಾಳೆ ಸರ್ ಅವರು ಈ ತಿಂಗಳ 31 ಅಕ್ಟೋಬರ್ ತಿಂಗಳಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರು ನಮ್ಮಲ್ಲಿ ಬಂದು ಸುಮಾರು 10 ವರ್ಷ ಆಗಲಿಕ್ಕೆ ಬಂತು. ಒಳ್ಳೆ ವ್ಯಕ್ತಿ. ಅವರು ನಮ್ಮಲ್ಲಿ ಬಂದು ಪ್ರಾಕ್ಟಿಕಲ್ ಕ್ಲಾಸಸ್ನು ಒಳ್ಳೆ ತುಂಬ ಚೆನ್ನಾಗಿ ತಗೋತಾ ಇದ್ದರು. ಒಂದ್ಸಲ ಅವರು ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಬಂದರೆ ಊಟ ಸಲ ಇಲ್ಲೇ ಮಧ್ಯಾಹ್ನ ಇಲ್ಲೇ ಮಾಡ್ತಿದ್ರು. ಮತ್ತು ಪಾಠ, ಪ್ರಾಯೋಗಿಕ ಕ್ಲಾಸಸ್ ಭಾಳ ಚೆಂದಾಗಿ ಹುಡುಗರಿಗೆ ತಿಳಿಸಿ ಹೇಳ್ತಾ ಇದ್ದರು. ಯಾವುದೇ ಪ್ರಾಕ್ಟಿಕಲ್ ಕ್ಲಾಸ್ ಆಗಲಿ ಹುಡುಗರಿಗೆ ಎಲ್ಲ ತಿಳಿದಂತೆ ಪ್ರತಿಯೊಂದು ವಿಷಯ ಬಗ್ಗೆ ಡೀಟೇಲ್ ಆಗಿ ಹೇಳಿ ಕೊಡ್ತಿದ್ದರು. ಹುಡುಗರು ಒಳ್ಳೆ ನಾಲೆಜ್ ಅವ್ರ ಕಡೆಯಿಂದ ಪಡೆದಿದ್ದಾರೆ. ಈಗ ಅವರು ಈ ತಿಂಗಳ 31ರಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ. ದೇವರು ಮುಂದಿನ ಜೀವನ ಒಳ್ಳೆಯದಾಗಲಿ, ಆರೋಗ್ಯ, ಮುಂದಿನ ಜೀವನ ಸುಖಕರವಾಗಲಿ ಅಂತ ನಾನು ಭಾವಿಸ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಅನಿಲ್ ಕಾಳೆ ಅವರು, ಅನಿಲ್ ಕಾಳೆ ಇವರು ಗೋಕಾಕ್ ತಾಲೂಕಿನ ಕೌಜಲಿ ಗ್ರಾಮದವರು. ಇವರು ನಮ್ಮಲ್ಲಿ ಅಪಾಯಿಂಟ್ಮೆಂಟ್ ಆಗಿ, ಬೇರೆ ಕಡೆ ಅಪಾಯಿಂಟ್ಮೆಂಟ್ ಆಗಿ ಇಲ್ಲಿ ನಮ್ಮಲ್ಲಿ 4-5 ವರ್ಷದಿಂದ ಇಲ್ಲಿ ಬಂದು ಟ್ರಾನ್ಸ್ಫರ್ ಆಗಿ ಇಲ್ಲಿ ಇನ್ಸ್ಟ್ರಕ್ಟರ್ ಆಗಿ ರಿಟೈರ್ಡ್ ಹೊಂದಿದ್ದಾರೆ. ಮತ್ತು ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಅಪಾರ ಅದ. ಯಾಕಂದ್ರೆ ಅವರ ಮುಖ ನೋಡಿದ್ರೆ ನಗೆ ಮುಖ ಇರೋದ್ರಿಂದ ಅವರು ಹೆಲ್ಪಿಂಗ್ ನೇಚರ್ ಅದ. ಹೆಲ್ಪಿಂಗ್ ನೇಚರು ಮತ್ತು ಪ್ಲಸ್ ಅವರಲ್ಲಿ ಇರುವಂಥ ವಿದ್ಯೆ, ಕಲೆ, ಅದನ್ನು ನಾವು ಇನ್ನೂ ಅವ್ರ ಕಡೆಯಿಂದ ಭಾಳ ಕಲಿಬೇಕಾಗಿದೆ. ಹೆಂಗಪ್ಪ ಅಂದ್ರೆ ನಮ್ಮಲ್ಲಿ ಇರುವಂಥ ನಾವು ಇಷ್ಟು ವರ್ಷ ನಾವು ಇಲ್ಲಿ ಕೆಲಸ ಮಾಡಿದ್ವು, 15 ವರ್ಷದಿಂದ ನಮಗೆ ಪ್ರಾಕ್ಟಿಕಲ್ದು ಈ ಇನ್ನು ರೆಮಿಡೇಷನ್ ಯಾವ ಥರ ತೊಗೋಬೇಕು ಅನ್ನೋದನ್ನು ಕಲಿಸ್ಕೊಟ್ಟಾರು ಅವರು. ಮತ್ತು ಅದು ಅಲ್ಲದ ಯಾವ್ಯಾವ ಥರ ನಮ್ಮಲ್ಲಿ ಸೌಲಭ್ಯತೆಗಳು ಅವನ್ನ ಯಾವ ಥರ ತೊಗೋಬೇಕು ಅನ್ನೋದನ್ನು ನಮ್ಮಂಥವ್ರಿಗೆ ಕಲಿಸ್ಕೊಟ್ಟರು. ಅವ್ರು ನಿಜವಾಗಿಯೂ ಗುರುಗಳು. ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಅದಕ್ಕೆ ಅಂದಿದ್ದು ಅವ್ರಿಗೆ ನಾನು ಅನ್ಬೇಕಾದ್ರೆ. ಈ ಕಾಲೇಜ್ನಾಗ ಒಳ್ಳೆಯ ಇದನ್ನು ವಾತಾವರಣ ಅದ, ಅವ್ರದ್ದು ನಗಿಮುಖ ಅದ. ಮತ್ತು ಅವರಿರುವಂಥ ಇದನ್ನು ನೋಡಿದರೆ ಅವ್ರು ರಿಟೈರ್ಡ್ ಆಗುವಂಥ ವಯಸ್ಸು ಕಾಣಲ್ಲ, ಸಣ್ಣ ಹುಡುಗ ಕಂಡಂಗೆ ಕಾಣ್ತಾರೆ. ಆ ನಂತರ ಅವ್ರಿಗೆ ನಾವು ದೇವರು ಅವ್ರಿಗೆ ಆಯುಷ್ಯ, ಆರೋಗ್ಯ, ಇನ್ನು ರಿಟೈರ್ಡ್ ಜೀವನದಲ್ಲಿ ಒಂದು ವಿಶ್ರಾಂತಿ ಜೀವನದಲ್ಲಿ ಒಂದು ಒಳ್ಳೆಯ ಇದನ್ನು ಕೊಡಲಿ ದೇವರು ಅವ್ರಿಗೆ ಅಂತೇಳಿ ನಾನು ಒಂದು ಹೇಳಿ. ಅನಿಲ್ ಕಾಳೆ ಸರ್ ಅವರು ಏನೋ ಬೇರೆ ಕಡೆಯಿಂದ ಡ್ಯೂಟಿ ಅಲ್ಲಿ ಇನ್ಸ್ಟ್ರಕ್ಟರ್ ಇದ್ರು ಸರ್. ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದ ಕೂಡಲೇ ಇಲ್ಲಿಂದ ನಮ್ಗೆ ಅವ್ರು ಮೊದಲು ಗೊತ್ತಾಗಿಲ್ಲ. ನಮ್ಗೆ ಸುತಾರ್ ಸರ್ ಅಂತ ಒಬ್ರು ಇದ್ರಿ. ಸುತಾರ್ ಸರ್ ಇದ್ದ ಕೂಡಲೇ ಅವರಿಂದ ನಮಗೆ ಪರಿಚಯ ಆಯಿತು. ಅವರು ಏನು ಪ್ರಾಕ್ಟಿಕಲ್ ರೆಮಿಡೇಷನ್ ಬಿಲ್ ಅವರೇ ಮೊದಲರು ನಮ್ಗೆ ಯಾರು ಮಾಡಿಕೊಡ್ತಿದ್ದಿಲ್ಲ. ಆಮೇಲೆ ಇವ್ರು ಬಂದ ಬಳಿಕ ಅವ್ರು ಹಚ್ಚ ಅಂದ್ಕೊಳ್ಳಿ ಅವ್ರ A to Z ನಮ್ದೆಲ್ಲ ಅಕೌಂಟ್ ನಂಬರ್ ಏನಿದ್ದು ರೆಮಿಡೇಷನ್ ಬಿಲ್ ಪ್ರಾಕ್ಟಿಕಲ್ ಅವ್ರು ನಿಂತು ಮಾಡಿಕೊಟ್ರಿ. ಮತ್ತು ಆಮೇಲೆ ಭಾಳ ಒಳ್ಳೆ ಮನುಷ್ಯರು. ಎಲ್ಲಿ ಬೆಟ್ಟ ಅವರು ತಾವಾಗಿ ನಮಸ್ಕಾರ ಏನು ಮಾಡಿದ್ರಪ್ಪ ಅಂತ ಕೇಳ್ತಾರೆ ಸರ್ ಅವರು. ಮತ್ತು ಯಾವುದೇ ಇದು ಇದ್ದರು ನಗಿಮುಖ. ಮತ್ತು ಆಮೇಲೆ ಒಳ್ಳೆಯ ಗುಣ ಇದ್ದವ್ರು. ಎಲ್ಲಿ ಭೇಟಿ ಅವ್ರು ಏನು ಮಾಡಿ ವಿಚಾರ ಮಾಡಿದ್ದಿಲ್ಲ. ಭಾಳ ಚೆನ್ನಾಗಿ ಮಾತಾಡಿ ಅವನು ಸಣ್ಣ ಹುಡುಗರ ಕತೆ ಮಾತಾಡ್ತಾರೆ. ಈಗ ನಮ್ಗೆ ಅವ್ರು ಬಿಟ್ಟು ಹೋಗೋದ್ರಿಂದ ನಮಗೆ ಮನಸ್ಸಿಗೆ ಒಂದು ನಮ್ಮಲ್ಲಿ ಹಳೆ ಅನಿಸಿದ್ವಿ. ನಿನ್ನ ಮುಂದೆ ಸರ್ ಸಿಗ್ತಾರಲ್ಲೋ ನಮ್ಗೆ ಗ್ಯಾರಂಟಿ ಇಲ್ಲ, ಆ ಟೈಪ್ ಇದ್ರು ಅವ್ರು. ಯಾವ ಸ್ಟೂಡೆಂಟ್ಗಾಗಲಿ ಯಾವ ಲೆಕ್ಚರ್ಗಾಗಲಿ ಯಾರಿಗೂ ಅದು ತೊಂದರೆ ಕೊಟ್ಟವ್ರಲ್ಲ. ಭಾಳ ಒಳ್ಳೆತನದಿಂದ ನಡೆದವರು. ಅಜೀವವಾಗಿ ಆಗಬಾರ್ದು ಇದಾಗೈತೆ ಅಂತ ನಮ್ಗೆ ಸ್ವಲ್ಪ ಮನುಷ್ಯಗೆ ನೋವಾಗ್ತಾ ಇತ್ತು. ಅವ್ರು ರಿಟೈರ್ಗಿನ ದೇವರ ಆರೋಗ್ಯ ಅವಶ್ಯ ಭಾಳ ಚೆನ್ನಾಗಿರಲಿ ಅಂತ ಹೇಳಿ ಬಿಟ್ಕೊಳ್ತಾ ಇದ್ವಿ.